सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ಧ್ಯಾಯೇತ್. ಉಸಿರಾಗಿ ಉಸಿರಿನಲ್ಲಿ ಹೊರಬರುತ್ತಿರುವಂತಹ ಪ್ರಾಣಶಕ್ತಿಯಾಗಿ ಒಳಸೇರುತ್ತಾ ಇರುವಂತಹ ಪ್ರಾಣಶಕ್ತಿಯಾಗಿ ಸಕಲ ಜೀವಿಗಳ ಆ ಪ್ರಾಣನಾದವನ್ನೇ ತನ್ನ ಮಂತ್ರವನ್ನಾಗಿ ಹೊಂದಿ ಭೂಹು ಭುವಃ ಸ್ವಹ ಎನ್ನುವ ಮೂರೂ ಲೋಕಗಳಿಗೆ ಅನ್ನದಾತ್ರಿಯಾಗಿ ಕಾಪಾಡ್ತಾ ಇರುವಂಥ ಆ ಮಹಾತಾಯಿಯನ್ನ ನಾವು ಹೇಗೆ ಆಶ್ರಯಿಸಬೇಕು ಅನ್ನುವುದನ್ನ ಈಗ ದ್ವಿಜ ಬೃಂದ ನಿಷೇವಿತ. ಹೇಗೆ ಅಂದರೆ ತ್ಯಾಗರಾಜರು ಹೇಳ್ತಾರೆ, ಚುಟ್ಟಿ ಚುಟ್ಟಿ ಪಕ್ಷುಲೆಲ್ಲ ಚೆಟ್ಟು ವೆದಕು ರೀತಿ ಭುವಿನಿ. ಪಕ್ಷಿಗಳು ಭೂಮಿಯಲ್ಲಿ ಮರಗಳನ್ನು ಹುಡುಕಿ 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 ಯಾವ ಮರ ನನಗೆ ಯೋಗ್ಯವಾದ್ದು ಅಂತ ಆರಿಸ್ಕೊಳ್ಳುತ್ತೋ ಹಾಗೆ ಇದು ತ್ಯಾಗರಾಜರು ಹೇಳಿದ್ದಾರೆ. ಆದರೆ ಉಪನಿಷತ್ತಲ್ಲೂ ಇದೆ, ಪುರಾಣಗಳಲ್ಲೂ ಇದೆ. ಹಕ್ಕಿಗಳು ಹುಡುಕಿ 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 ಹೇಗೆ ಒಂದು ಮರವನ್ನು ಆಶ್ರಯಿಸಿಕೊಂಡ ಮೇಲೆ ಮರದಲ್ಲಿ ತನ್ನ ಒಂದು ಗೂಡು ಅನ್ನುವುದನ್ನು ಕಟ್ಟಿದ ಮೇಲೆ ಹಾಯಾಗಿ ಇರುತ್ತೋ, ತನ್ನ ಒಂದು ನೆಲೆಯನ್ನ ಮಾಡಿಕೊಳ್ಳುತ್ತೋ, ಆಗ ಅದಕ್ಕೆ ಭಯ ಇಲ್ಲ. ತನ್ನ ಮಕ್ಕಳು ತನ್ನ ಮರಿ ಕುರಿತು ಭಯ ಕೂಡ ಇಲ್ಲ. ಆದ್ರಿಂದ ಚುಟ್ಟಿ ಚುಟ್ಟಿ ಪಕ್ಷುಲೆಲ್ಲ ಚೆಟ್ಟು ವೆದಕು ರೀತಿ ಭುವಿನಿ ಚುಟ್ಟಲೇಖ ನೀ ಪದಮು ಪಟ್ಟು ಕೊನ್ನ ನನ್ನು ಬ್ರೋವ. ನೀ ಸುತ್ತಕ್ಕಾಗಲ್ಲಪ್ಪ ನನ್ನ ಕೈನಲ್ಲಿ, ನಾನು ನಿನ್ನ ಪಾದ ಹಿಡ್ಕೊಂಡ್ಬಿಟ್ಟಿದ್ದೀನಿ, ನೀನು ನನ್ನ ಕಾಪಾಡು. ಈಗ ನಾವು ತಾಯಿಯನ್ನ ಹಾಗೆ ಹಿಡ್ಕೋಬೇಕು. ಯಾವ ತಾಯಿ ಉಸಿರಿನ ಒಳಗೆ ಹೊರಗೆ ಸಂಚರಿಸ್ತಾ ಪ್ರಾಣಶಕ್ತಿಯಾಗಿದ್ದುಕೊಂಡು ಸಕಲ ಜೀವಿಗಳ ಸಂರಕ್ಷಕಳಾಗಿ ಮೂರೂ ಲೋಕಗಳನ್ನ ಕಾಪಾಡ್ತಾ ಇದ್ದಾಳೋ ಅವಳಲ್ಲದೆ ಇನ್ಯಾರು ನಮ್ಮನ್ನ ಕಾಪಾಡಕ್ಕಾಗುತ್ತೆ? ಆ ರೀತಿಯಲ್ಲಿ ತಾಯಿಯನ್ನ ನಾವು ಆಶ್ರಯಿಸಬೇಕು. ಅದು ದ್ವಿಜ ಬೃಂದ ನಿಷೇವಿತ. ದ್ವಿಜ ಅಂದ್ರೆ ಹಕ್ಕಿಗಳು. ಹಕ್ಕಿಗಳು ಹೇಗೆ ಅಂದ್ರೆ ಯಾವುದು 2 ಸಲ ಹುಟ್ಟುತ್ತೆ ಅದನ್ನ ದ್ವಿಜ ಅಂತ ಕರೀತಾರೆ. ಒಂದು ಬಾರಿ ಮೊಟ್ಟೆ ರೂಪದಲ್ಲಿ ಬಂದು ಮತ್ತೆ ಅದು ಆಕೃತಿಯನ್ನ ತಳೆಯುತ್ತೆ, ಆದ್ದರಿಂದ ದ್ವಿಜ. ದ್ವಿಜ ಅಂದ್ರೆ ಮಂತ್ರದಿಂದ ಒಬ್ಬ ಶುದ್ಧನಾಗುವವನನ್ನು ದ್ವಿಜ ಅಂತ ಕರೀತಾರೆ. ಇಲ್ಲಿ ಮೊದಲಿಗೆ ನಾವು ದ್ವಿಜ ಎನ್ನುವುದನ್ನ ಆ ರೀತಿಯಾಗಿ ಭಾವಿಸಿಕೊಂಡಾಗ ಹಕ್ಕಿಗಳು ಹೇಗೆ ಆ ದೇವಿಯ ಆ ಪರಮಾತ್ಮನ ಅಥವಾ ತನ್ನ ಮನೆಯ ಆಶ್ರಯವನ್ನ ಹುಡುಕಿ ಹುಡುಕಿ ತನಗೆ ಬೇರೆ ಯಾವ ಜಾಗದಲ್ಲೂ ಸಿಕ್ಕದೇ ಇದ್ದಾಗ ಇದು ನನ್ನ ಮನೆ, ಇದು ನನ್ನ ನೆಲೆ ಅಂತ ಆರಿಸಿಕೊಂಡು ಅಲ್ಲಿ ಹೇಗೆ ಹಾಯಾಗಿರುತ್ತೋ ಆ ರೀತಿಯಲ್ಲಿ ಏವಮೇವ ಅಯಂ ಪುರುಷಃ, ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ಮಾತು. ಹಕ್ಕಿ ಈ ರೀತಿ ಮಾಡುವಂತೆ ಏವಮೇವ ಇದೇ ರೀತಿಯಲ್ಲಿ ಅಯಂ ಪುರುಷಃ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಏತಸ್ಮಾ ಅಂತಾಯ ಧಾವತಿ, ನನಗೆ ನೆಮ್ಮದಿಯ ನೆಲೆ ಬೇಕು, ನನಗೆ ನೆಮ್ಮದಿಯ ಮಡಿಲು ಬೇಕು, ಆಸರೆ ಬೇಕು. ಎಲ್ಲೆಲ್ಲ ಸುತ್ತಾಯ್ತು, ಚುಟ್ಟಲೇಖ ಭುವಿನಿ, ಭೂಮಿಯಲ್ಲಿ ಸುತ್ತಿ ಸಾಕಾಯ್ತು ನನಗೆ. ಆದರೆ ನನಗೆ ಕೊನೆಯಲ್ಲಿ ಸಿಕ್ಕಿದ್ದೇನು, ಯಾರ್ದೋ ಒಬ್ಬರು ಮಡ್ಲ ಆಸರೆಯಲ್ಲಿದ್ದೆ, ಪಟ್ ಅಂತ ಎದ್ದು ಹೊಟ್ಟೋದ್ರು. ಇನ್ಯಾರ್ದೋ ಆಸರೆಯಲ್ಲಿದ್ದೆ, ಅವರು ನನಗೆ ಬೆನ್ನಲ್ಲಿ ಹಿರಿಯಕ್ಕೆ ಬಂದ್ರು. ಯಾವ್ಯಾವುದೋ ಲೋಕದಲ್ಲಿ ನಾವು ನೋಡ್ತೇವೆ. ಆದ್ರಿಂದ ಇದು ಭದ್ರವಾದ ಆಸರೆ, ಇದು ಭದ್ರವಾದ ಆಸರೆ, ಆದರೆ ಯಾವುದು ಭದ್ರವಾದ ಆಸರೆ ಅಲ್ಲ. ಆದ್ರಿಂದ ಯಾವುದಪ್ಪ ಭದ್ರವಾದ ಆಸರೆ? ಪರಮಾತ್ಮ ಶಕ್ತಿ ಎಂಬುದೊಂದೇ ಭದ್ರವಾದ ಆಸರೆ. ಅದನ್ನ ಹೆಂಗೆ ಹಿಡ್ಕೊಳ್ಳೋದು? ಅದಕ್ಕೆ ಮಡ್ಲೆಲ್ಲಿದೆ, ಅದಕ್ಕೆ ಕೈಕಾಲೆಲ್ಲಿದೆ ಅಂದ್ರೆ ಭಾವಿಸಿದರೆ ಭಾವನೆಯಲ್ಲಿ ಎಲ್ಲ ಇದೆ. ಇರೋ ದೇವರು ಅನ್ನುವುದೇ ಭಾವನಾತ್ಮಕವಾಗಿ ಬೇಗ ಲಭ್ಯವಾಗುವಂತ ಒಂದು ವಸ್ತು. ನಾವು ಭಾವಿಸಿದಾಗ ನಮ್ಗದು ಅನುಭವಕ್ಕೆ ಬರುತ್ತೆ. ಇಲ್ಲದೆ ಇದ್ರೆ ದೇವ್ರ ಹತ್ರ ಹೊಡ್ಕೊಂಡೇನು ಪ್ರಯೋಜನ? ಉತ್ತರ ಕೊಡಲ್ಲ, ಏನೂ ಇಲ್ಲ. ಮನುಷ್ಯರಾದ್ರೆ ಉತ್ತರ ಕೊಡ್ತಾರೆ, ಪ್ರಾಣಿಗಳಾದ್ರೆ ಉತ್ತರ ಕೊಡ್ತಾರೆ. ಅದರಿಂದ ಪ್ರಾಣಿಗಳನ್ನ ಮನುಷ್ಯರನ್ನ ಆಶ್ರಯಿಸೋಣ ಅಂದ್ರೆ ಭದ್ರತೆ ಇದೆಯಾ ಯೋಚನೆ ಮಾಡಿ. ಯಾರು ಪೂರ್ಣ ನಂಬಬಹುದು ಅನ್ನುವಂತೆ ನಂಬಿಸಿ ಎಲ್ಲರ ಜೀವನದ ಅನುಭವದಲ್ಲಿದೆ, ಬೇಕಾದ ಹಾಗೆ ನಾವು ನೋಡ್ತಾ ಇರ್ತೇವೆ. ಆ ರೀತಿ ಮಾಡದೇ ಇರೋರು ಮತ್ತೆ ಏನೋ ವಿಶ್ವಾಸದಿಂದ ನಮ್ಮ ಎಲ್ಲ ಇದನ್ನು ಹೇಳ್ಕೊಂಡ್ಬಿಟ್ಟಿರ್ತೇವೆ. ಅದನ್ನ 10 ಕಡೆ ಹೇಳಿ ಡಂಗೂರ ಹೊಡೆದು ಅವರು
ಬೇರೆಯವ್ರಿಗೆಲ್ಲ ಮಾನ ಅಪಮಾನ ಆಗುವಂತೆ ಅಲ್ವೇ? ಇಂಥದೆಲ್ಲ ನಾವು ಪ್ರಪಂಚದಲ್ಲಿ ಮನುಷ್ಯರ ಸಂಬಂಧದಲ್ಲಿ ನೋಡ್ತೇವೆ. ಆ ದೃಷ್ಟಿಯಲ್ಲಿ ಪ್ರಾಣಿಗಳಂತ ಕೆಲಸ ಮಾಡಲ್ಲ, ಅದೊಂದು ಪ್ರಾಣಿಗಳಿಂದ ಸಿಕ್ಕುವಂತ ಭದ್ರತೆ. ಆದರೆ ಪರಮಾತ್ಮನನ್ನ ಆಶ್ರಯಿಸಿಕೊಂಡಾಗ ಅದೇ ಪ್ರಾಣಿ ಯಾವಾಗ ಕಚ್ಚುತ್ತೆ, ನಾನೇ ಸಾಕಿರೋದಾದ್ರೂ ಯಾವಾಗ ಕಚ್ಚುತ್ತೆ ಗೊತ್ತಿಲ್ಲ, ಯಾವಾಗ ಪರ್ಕುತ್ತೆ ಗೊತ್ತಿಲ್ಲ, ನನ್ನ ಇದರಲ್ಲೇ ಇರುತ್ತೆ. ನಾನೇ ಪ್ರತಿದಿನ ಹಾಲು ಕರಿತಾ ಇರ್ತೀನಿ, ಪ್ರತಿದಿನ ಹೋಗ್ತಿರ್ತೀನಿ, ಸರಿಯಾದ ಸೇವೆ ಗೋವಿಗೆ ಮಾಡ್ತಿರ್ತೀನಿ, ಯಾವಾಗೂ ಹೀಗಂದು ಬಿಡುತ್ತೆ, ಯಾವಾಗೂ ಜಾಡಿಸುತ್ತೆ ಗೊತ್ತಿಲ್ಲ. ಪ್ರಾಣಿಗಳ ಸ್ವರೂಪ ಸ್ವಭಾವ ಗೊತ್ತಿಲ್ಲ, ಮನುಷ್ಯನದು ಹಾಗೆ. ಆದ್ದರಿಂದ ಪರಮಾತ್ಮನನ್ನ ನಾವು ಯಾವ ರೀತಿ ಆಶ್ರಯಿಸಬೇಕಪ್ಪ ಅಂದ್ರೆ, ಆಕಾಶದಲ್ಲಿ ಬಹಳ ದೂರದವರೆಗೆ ಹಾರಿ ಹಾರಿ ಆಯಾಸಗೊಂಡು ಸುಸ್ತಾಗಿ ಏನು ಮಾಡುತ್ತೆ ಜೀವ, ಹುಡುಕೊಳ್ಳೋದು ಹಕ್ಕಿಗಳ ಜೀವ, ನನ್ನ ಗೂಡೆಲ್ಲಿ, ನಾನು ಎಷ್ಟು ದೂರ ಬಂದ್ಬಿಟ್ನಲ್ಲ. ನೋಡಿ, ಶ್ರೀರಾಮಕೃಷ್ಣರು ಇದು ಯಾವುದು ಓದಿಲ್ಲ, ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು ಈ ತರ ಯಾವುದು ಓದಿಲ್ಲ. ಈಗ ನಾ ಹೇಳ್ತಿರೋ ಮಾತು ಬೃಹದಾರಣ್ಯಕ ಉಪನಿಷತ್ತಿಂದು. ಆದರೆ ಅವರು ಹೇಳ್ತಿದ್ರು, ಹೇಗೆ ಸಮುದ್ರದಲ್ಲಿ ಒಂದು ಹಡಗು ಹೋಗ್ತಾ ಇರುತ್ತೆ. ಮೊದಲು ಸಮುದ್ರದ ದಡದಲ್ಲಿ ಹಡಗು ನಿಂತಿತ್ತು. ಹಡಗು ನಿಂತಿದ್ದಾಗ ಆ ದಡದ ಇದು ಹಡಗಿನ ಒಂದು ಸ್ತಂಭ ಇರುತ್ತಲ್ಲ, ಆ ಪೋಲ್, ಅದರ ಮೇಲೆ ಕೂತ್ಕೊಂಡಿತ್ತು ಹಕ್ಕಿ. ಈಗ ಹಡಗು ಮುಂದಕ್ಕೆ ಬಂದು ಬಿಡ್ತು. ಹಡಗು ಮುಂದಕ್ಕೆ ಬರೋವರೆಗೆ ಅದಕ್ಕೆ ಗೊತ್ತಾಗಿಲ್ಲ. ಬಂದ ಮೇಲೆ ಈಗ ಅರೆ ನಾನು ಎಲ್ಲೋ ಬಂದ್ಬಿಟ್ಟೆ ಅಂತ ಗೊತ್ತಾಯ್ತು. ಆಗ ಅದು ಸುತ್ತಿತು, ಆ ಕಡೆ ಹೋಯ್ತು, ಈ ಕಡೆ ಹೋಯ್ತು, ಇಲ್ಲಿ ಹೋಯ್ತು, ಅಲ್ಲಿ ಹೋಯ್ತು, ಎಲ್ಲಿ ತನಗೂ ಇದು ಗೊತ್ತಾಗ್ತಿಲ್ಲ. ಕೊನೆಗೆ ಏನ್ ಮಾಡ್ಬೇಕು, ಆ ಹಡಗಿನ ಕಂಬಕ್ಕೆ ಆಶ್ರಯ ಆಗಬೇಕು. ಇವತ್ತಲ್ಲ ನಾಳೆ ವಾಪಸ್ ಹಡಗು ಬರುತ್ತಲ್ವಾ, ನನ್ನ ಜಾಗ ಅನ್ನೋದು ಮುಟ್ಸುತ್ತೆ ಅನ್ನೋ ಭರವಸೆ ಮೇಲೆ ಹಕ್ಕಿ ಏನ್ ಮಾಡುತ್ತೆ, ಮತ್ತೆ ಆ ಹಡಗಿನ ಕಂಬವನ್ನೇ ಹಿಡ್ಕೊಳ್ಳುತ್ತೆ. ಹಾಗೆ ನಾವು ಕೂಡ ಅದು ಶ್ರೀರಾಮಕೃಷ್ಣರು ಕೊಟ್ಟಿರುವ ದೃಷ್ಟಾಂತ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದು ಹೇಳ್ತಿರೋದೇನಂದ್ರೆ, ಹಕ್ಕಿ ಆಕಾಶದಲ್ಲಿ ಹಾರಿ 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 ಆಯಾಸ ಆಗ್ಬಿಟ್ಟಿದೆ, ಎಲ್ಲೂ ಜಾಗ ಗೊತ್ತಾಗ್ತಾ ಇಲ್ಲ. ಕೊನೆಗೆ ಅಬ್ಬಾ ನನ್ನ ಮರ ಸಿಕ್ತು, ನನ್ನ ಗೂಡು ಸಿಕ್ತು, ಅಬ್ಬಾ ಹಾಯಾಯ್ತು ಅಂತ ಹೇಗೆ ಹಕ್ಕಿ ಭಾವಿಸುತ್ತೆ, ಹಾಗೆ ಅಂದ್ರೆ ತನ್ನ ಗೂಡನ್ನು ಸೇರಿ ಯಾವ ರೀತಿ ನೆಮ್ಮದಿಯನ್ನು ಹೊಂದುತ್ತೆ, ಹಾಗೆ ಮನುಷ್ಯ ಮಾತ್ರರು ಪರಮಾತ್ಮನನ್ನ ಆಶ್ರಯಿಸಿ ಆ ರೀತಿಯಾಗಿ ನೆಮ್ಮದಿಯನ್ನ ಹೊಂದಬೇಕು. ಆ ರೀತಿ ದ್ವಿಜ ಬೃಂದ ದ್ವಿಷೇವಿತ ಸಮೂಹ, ಆ ಸಮೂಹದಿಂದ ಆ ರೀತಿ ಸೇವಿಸಲ್ಪಡಬೇಕು. ಆದ್ರಿಂದ ಏವಮೇವಾಯಂ ಪುರುಷಃ ಏತಸ್ಮಾ, ಈ ಒಂದು ರೀತಿಯಲ್ಲಿ ಅಂತಾಯ ಧಾವತಿ, ಈ ಕಷ್ಟಕೋಟಲೆಗಳೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕಪ್ಪ, ಈ ತಾಪತ್ರಯಗಳು ಬೇಡ ನನಗೆ. ಅದಕ್ಕೆ ಏನ್ ಮಾಡ್ತಾನೆ, ನಿದ್ದೆಗೆ ಹೋಗ್ತಾನೆ. ನಿದ್ದೆ ಬೇಕು ಅಂತ ಹಂಬಲಿಸ್ತಾನೆ, ಅದು ಗಾಢ ನಿದ್ದೆ ಬೇಕು ಅಂತ ಮಾತ್ರೆ ಇಂಜೆಕ್ಷನ್ ಇವುಗಳನ್ನು ಆಶ್ರಯಿಸಿಕೊಳ್ತಾನೆ. ಯಾಕೆ, ಅಲ್ಲಿ ಅವನಿಗೆ ಶಾಂತಿ ಇದೆ, ನೆಮ್ಮದಿ ಇದೆ. ಅದಕ್ಕೆ ಅಭ್ಯಾಸಗಳನ್ನು ಮಾಡಿಕೊಳ್ಳೋದು, ಅದಕ್ಕೆ ಎಲ್ಲ ಬಾಧೆಗಳನ್ನ ಎಲ್ಲ ಕಷ್ಟಗಳನ್ನ ಇಲ್ಲಿ ಅಂತಾಯ ಅನ್ನುವಾಗ ಈ ಕಷ್ಟಕೋಟಲೆಗಳನ್ನ ತಪ್ಪಿಸಿಕೊಳ್ಳೋದಕ್ಕೆ ಓಡ್ತಾನೆ. ಅಲ್ಲಿ ಯತ್ರ ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ಅಂಥ ಒಂದು ಜಾಗದಲ್ಲಿ ಅವನೇನಾಗ್ತಾನೆ, ಸೇರ್ಬಿಟ್ರೆ ಅಲ್ಲಿ ಅವನು ನೆಮ್ಮದಿಯಾಗಿಬಿಡ್ತಾನೆ. ಅಂದ್ರೆ ಸುಷುಪ್ತ್ಯವಸ್ಥೆ. ಆ ಸುಷುಪ್ತ್ಯವಸ್ಥೆಯಲ್ಲಿ ಪರಬ್ರಹ್ಮನ ಜೊತೆ ಒಂದಾಗ್ತಾನೆ. ಆದ್ರಿಂದ ಅಲ್ಲಿ ಅವನಿಗೆ ನೆಮ್ಮದಿ. ಹಾಗೆ ಜೀವಿಯಾದವನು ಏನ್ ಮಾಡ್ಬೇಕಪ್ಪ ಅಂದ್ರೆ, ಪರಮಾತ್ಮನ ಪಾದವನ್ನ ಆಶ್ರಯಿಸಿಕೊಳ್ಬೇಕು. ಪರಮಾತ್ಮನ ದಿವ್ಯ ಸಾನ್ನಿಧ್ಯದ ಅನುಭವಕ್ಕೆ ಬರೋವರೆಗಷ್ಟೇ ಅದು ಖುಷಿ ಕೊಡೋದನ್ನ ಅಭ್ಯಾಸ ಮಾಡ್ಕೊಂಡ್ ಬಿಟ್ರೆ ಆಮೇಲೆ ಮನೆಯಿಂದ ತಲೆ ಆಚೆ ಹಾಕದೇ ಬೇಡ ಅನ್ಸುತ್ತೆ. ಅಷ್ಟು ಹಾಯಾದ ಅನುಭೂತಿ. ಮನೆಯೊಳಗೆ ತಿಂಗಳಾಂತರ ಇದ್ರು ಬೋರ್ ಅನ್ಸಲ್ಲ, ಟಿವಿ ಇಲ್ಲ, ಏನಿಲ್ಲ, ಏನ್ ಮಾಡ್ತಾರೆ ಒಳಗಡೆ ಅಂದ್ರೆ ಅಷ್ಟು ರೀತಿಯ ಆನಂದವನ್ನ ನಾವು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳುವ ಈ ಮಾತನ್ನ ಇಲ್ಲಿ ನಾವು ಇಟ್ಕೊಂಡಾಗ ಆ ದೇವಿಯನ್ನ ಆ ರೀತಿಯಾಗಿ ನಾವು ಆಶ್ರಯಿಸಿದರೆ ನಮಗೆ ನೆಮ್ಮದಿಯೂ ಇದೆ. ಅಲ್ಲಿ ನಮಗೆ ಯಾವುದೇ ವಿಧವಾದಂಥ ಭಯ ಇಲ್ಲ, ಭೀತಿ ಇಲ್ಲ, ಕಳ್ಕೊಳ್ತೀನಿ ಅನ್ನುವಂಥ ಆತಂಕ ಇಲ್ಲ. ಆದ್ದರಿಂದ ಆ ರೀತಿ ತಾಯಿಯನ್ನ ಸೇವಿಸು, ಅಥವಾ ಯಾರು ತಾಯಿ ಆ ರೀತಿ ಎಲ್ಲರಿಂದ ಸೇವಿಸಲ್ಪಡುತ್ತಾಳೆ. ದ್ವಿಜ ಬೃಂದ ನಿಷೇವಿತ. ಇಲ್ಲಿ ದ್ವಿಜ ಅಂದಾಗ ನಾವು ಸಾಮಾನ್ಯವಾಗಿ ಬ್ರಾಹ್ಮಣರು ಅಂತ ಹೇಳ್ಕೊಳ್ಳೋದಿದೆ. ಹಾಗೆ ಅಂತ ಏನಿಲ್ಲ. ನಿನ್ನೆ ದಿವಸ ಗಾಯತ್ರಿ ಅಂದಾಗ ನಾವು ಏನು ಹೇಳಿದ್ವಿ, ಕುಟುಂಬ ಪರಂಪರೆಯಲ್ಲಿ ಬಂದಿರುವಂಥ ದೈವ ಏನಿದೆ, ಆ ದೈವ ಮಂತ್ರ ಪ್ರತಿಯೊಂದು ಕುಟುಂಬ, ಅದು ಯಾವುದೇ ಆಗಿರ್ಬೋದು, ಪ್ರತಿ ಕುಟುಂಬಕ್ಕೂ ಒಂದು ಗುರು ಇದ್ದಾನೆ. ಆ ಗುರು ಪರಂಪರೆ ಅಥವಾ ಮನೆಯಲ್ಲಿ ಹಿರಿಯ ಪರಂಪರೆಯಲ್ಲಿ
ಬಂದಿರುವಂಥ ಒಂದು ಮಂತ್ರ ಇರುತ್ತೆ. ಅದನ್ನ ಸಂಧಿಕಾಲದಲ್ಲಿ ಜಪಿಸಿದರೆ ಅದು ಗಾಯತ್ರಿ ಅಂತ ಹೇಳಿದ್ದೇವೆ. ಅದರಿಂದ ಮನುಷ್ಯನ ಮನಸ್ಸು ಪರಿಶುದ್ಧವಾಗುತ್ತೆ. ಅದೇ ದ್ವಿಜತ್ವ. ಅಂದ್ರೆ ಮನಸ್ಸನ್ನ ಶುದ್ಧ ಮಾಡಿಕೊಳ್ಳುವುದು ಯಾವುದರಿಂದ? ಮಂತ್ರದಿಂದ. ಮಂತ್ರದಿಂದ ಶರೀರವನ್ನು ಶುದ್ಧ ಮಾಡಿಕೊಳ್ಳುವುದರಿಂದ ಅವನು ದ್ವಿಜ ಆಗುತ್ತಾನೆ. ಹಾಗೆ ದ್ವಿಜ ಆದಂಥವನು ಯಾರನ್ನು ಸೇವಿಸ್ತಾನೆ? ಅವನಿಗೆ ಗೊತ್ತಾಯ್ತು, ಯಾರ್ಯಾರನ್ನು ಸೇವಿಸಿ ಪ್ರಯೋಜನ ಇಲ್ಲ, ಪರಮಾತ್ಮನನ್ನೇ ನಾನು ಆಶ್ರಯಿಸಬೇಕು. ಅಂಥ ಪರಮಾತ್ಮನ ಆಶ್ರಯ ದ್ವಿಜ ಬೃಂದ ನಿಷೇವಿತ. ಇನ್ನು ದ್ವಿಜ ಎನ್ನುವುದನ್ನ ಋಷಿಗಳ ಲೆಕ್ಕಕ್ಕೆ ಇಟ್ಕೊಳ್ಳೋದಾದ್ರೆ ಎಂಥೆಂಥ ಋಷಿಗಳು. ನಾವು ಮೊದಲು ಋಷಿ ಅಂದ ಕೂಡಲೇ ವಸಿಷ್ಠರೇ. ಯಾಕೆ ಎನ್ನುವುದನ್ನ ಹೇಳ್ಕೊಂಡಿದ್ದೇವೆ. ಅವರು ಮೈತ್ರಾವರುಣಿ ಅಂದ್ರೆ ಮಿತ್ರಾವರುಣ ರೂಪವಾದಂಥ ನಾಲಿಗೆ ಮತ್ತು ಬಾಯಿ ಎರಡನ್ನ, ಅಗ್ನಿ ಮತ್ತು ಚಾಪಲ್ಯ ರಸ ಎರಡನ್ನ ಗೆದ್ದು, ಅದು ಸುಲಭವಾದ ಗೆಲ್ಲುವಿಕೆ ಅಲ್ಲ. ಆದ್ರಿಂದ ಅವರು ವಸಿಷ್ಠರಾಗಿದ್ದಾರೆ. ಆದ್ರಿಂದ ಅಂಥ ಒಂದು ವಸಿಷ್ಠರಿಂದ ಹಿಡಿದು ಬೇಕಾದಷ್ಟು ಋಷಿಗಳಿದ್ದಾರೆ. ಆ ಎಲ್ಲ ಋಷಿಗಳಿಂದ ದ್ವಿಜ ಬೃಂದ, ಆ ಋಷಿಗಳ ಸಮೂಹದಿಂದ ನಿಷೇವಿತ, ಸೇವಿಸಲ್ಪಡುವವಳು ಆಗಿದ್ದಾಳೆ. ಇದನ್ನೇ ಇನ್ನು ಹೇಳುವಾಗ ವ್ಯಾಹೃತಿ ಅನ್ನುವುದನ್ನ ಜಾಗೃತ ಅವಸ್ಥೆ ಅಂತನೂ, ಸಂಧ್ಯಾ ಹಿಂದಿಂದಕ್ಕೆ ಹೋದ್ರೆ ಈಗ ವ್ಯಾಹೃತಿ ಸಂಧ್ಯಾ ಅಂತ ಹೋದ್ರೆ ಗಾಯತ್ರಿ ಇದು ಸಂಧ್ಯಾ ಎನ್ನುವುದು ಸ್ವಪ್ನ ಅವಸ್ಥೆ ಅಂತನೂ, ಜಾಗೃತ್ ಮತ್ತು ಸ್ವಪ್ನ ಅವಸ್ಥೆಯ ನಡುವಿನ ಸ್ಥಿತಿಯಲ್ಲಿ ಯಾವ ಒಂದು ಆನಂದವನ್ನ ಆ ಸಂಧಿಕಾಲದಲ್ಲಿ ಒಂದು ಜೀವ ಯಾವ ಆನಂದವನ್ನ ಅನುಭವಿಸ್ತಾನೋ, ಯಾವ ಒಂದು ಸ್ಥಿತಿಯಲ್ಲಿ ಅವನು ಎಲ್ಲವನ್ನ ಮರೆತು ಎಲ್ಲವನ್ನ ಒಳಗೆ ಲೀನ ಮಾಡಿಕೊಂಡು ಇರ್ತಾನೋ ಅಂಥ ಒಂದು ಸ್ಥಿತಿ ದ್ವಿಜಬೃಂದ ನಿಷೇವಿತ ಎನ್ನುವಂಥ ಒಂದು ಸ್ಥಿತಿ. ಅದು ಅಂದ್ರೆ ಅವಸ್ಥಾ ವಿಶೇಷ. ನಾವು ಯಾವ ರೀತಿಯಲ್ಲಿ ಈಗ ಹೇಳಿದಂತೆ ಆ ಎಲ್ಲವನ್ನ ಮರೆತು ಪರಮಾತ್ಮನ ಪಾದದಲ್ಲಿ ಪರಿಪೂರ್ಣವಾಗಿ ನಮ್ಮನ್ನ ನಾವು ಲೀನ ಮಾಡಿಕೊಂಡಂಥ ಸ್ಥಿತಿ. ಅಂಥ ಸ್ಥಿತಿ ಯಾವಾಗ ಒದಗುತ್ತೆ? ಪರಮಾತ್ಮನನ್ನ ಉಸಿರಿನಲ್ಲಿ ಭಾವಿಸಿದಾಗ, ಅಂಥ ಪರಮಾತ್ಮನನ್ನ ಉಸಿರಿನಲ್ಲಿ ಚಿಂತಿಸಿದಾಗ, ಭಾವಿಸಿದಾಗ, ಜಪಿಸಿದಾಗ ನಮಗೆ ಆ ಸ್ಥಿತಿ ತನ್ನಿಂದ ತಾನೇ ಒದಗುತ್ತೆ. ಅದು ದ್ವಿಜಬೃಂದ ನಿಷೇವಿತ. ಇನ್ನು ತತ್ವಾಸನ. ಯಾರಾದರೂ ಮೊದಲಿಗೆ ದೇವರು ಬಂದರು, ನಾವು ಏನು ಮಾಡ್ತೇವೆ? ಆವಾಹಯಾಮಿ ಆಸನಂ ಸಮರ್ಪಯಾಮಿ. ಯಾರೇ ಬಂದರು, ಬಂದವರನ್ನ ಮನೆಗೆ ಬಂದವರನ್ನು ಮೊದಲು ಬನ್ನಿ ಕೂತ್ಕೊಳ್ಳಿ ಅಲ್ವೇ, ಆಮೇಲೆ ಮುಂದಿನ ಮಾತು. ಆದ್ದರಿಂದ ಆಸನ. ಈಗ ತಾಯಿ ಏನಾಗಿದ್ಲು? ನಾವು ಸೃಷ್ಟಿಯನ್ನೇ ಇಲ್ಲಿ ನೋಡ್ತಾ ಬರ್ತಿರೋದು. ಆದ್ರಿಂದ ಇದು ತಾಯಿಯ ಪರಮ ಕೃಪೆಯನ್ನ ಕರುಣಿಸುವಂಥದ್ದು ಮತ್ತೆ ಪರಮ ವಿದ್ಯೆಯನ್ನ, ಅದಕ್ಕೆ ಎರಡನ್ನೂ ಸೇರಿಸಿ ಜೊತೆಯಲ್ಲಿ ಹೇಳ್ತಾ ಇದ್ದೀನಿ. ಎಲ್ಲಿವರೆಗೆ? ಸೂಕ್ಷ್ಮ ರೂಪಿಣಿವರೆಗೆ ಇದು ನಮಗೆ ಘನೀಭೂತವಾದ ಪರಮಾತ್ಮನ ಪರಮ ಕೃಪೆಯನ್ನ, ಪರಮ ಜ್ಞಾನವನ್ನ ಕರುಣಿಸಿಕೊಡುವಂಥ ಒಂದು ಮಂತ್ರ ರಾಶಿ ಅಥವಾ ಸ್ತೋತ್ರದ ಒಂದು ಸಮೂಹ. ಅದಕ್ಕಾಗಿ ಇದನ್ನ ನಾವು ಜೊತೆಯಲ್ಲಿ ಪಾರಾಯಣ ಮಾಡಿಕೊಂಡ್ರೆ ಆ ಲಾಭ ನಮಗೆ ಅರಿವಿಲ್ಲದೆ ಆಗತ್ತೆ. ಸುಮ್ಮನೆ ಪಾರಾಯಣ ಮಾಡ್ತಾ ಇದ್ರೆ ಎಂದಿಗಾದರೂ ಅದರ ಲಾಭ ನಮಗೆ ದೊರಕತ್ತೆ. ಹಾಗಾಗಿ ಈಗ ಪರಮಾತ್ಮ ಸೃಷ್ಟಿ ತತ್ವವನ್ನ ಮಾಡುವಾಗ ಮೊದಲಿಗೆ ಏನಾಗಿದ್ದ? ತಾನು ಒಬ್ಬನೇ ಇದ್ದ, ಏಕಧ, ಒಬ್ಬನೇ ಇದ್ದ. ಆಮೇಲೆ ಅವನೇನಾದ? ತ್ರಿಧ, ಆಮೇಲೆ ಏನಾದ? ಪಂಚಧ, ಹೀಗೆ ಆಮೇಲೆ ಸಪ್ತಧ, ನವಧ, ಹೀಗೆ ತನ್ನನ್ನ ತಾನು ವಿಭಜಿಸಿಕೊಳ್ತಾ ಅವನು ಬೆಳೀತಾ ಹೋಗ್ತಾನೆ. ಹಾಗೆ ಎಷ್ಟೆಷ್ಟು ಆಗತಾ ಹೋಗ್ತಾನೆ ಅಷ್ಟಷ್ಟು ಆಸನ. ಒಬ್ಬರಿದ್ರೆ ಒಂದು ಚೇರು, 3 ಜನ ಬಂದಿದ್ರೆ 2 ಚೇರ್ ಇತ್ತು, ಅರೆ ಇನ್ನೊಂದು ಅಂತ ಓಡೋಗಿ ಇನ್ನೊಂದನ್ನು ತಗೊಂಬಂದು ಇಡ್ತೇವೆ ಅಲ್ವೇ. ಹಾಗೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಅಷ್ಟು ಆಸನ. ಹಾಗೆ ತಾಯಿ ತಾನು ಎಷ್ಟಾಗುತ್ತಾ ಇದ್ದಾಳೆ ಅಷ್ಟಷ್ಟು ಆಸನ. ಯಾವುದನ್ನ ಆಸನವಾಗಿ ಇಟ್ಕೊಂಡಿದ್ದಾಳೆ? ತತ್ವವನ್ನ ಆಸನವಾಗಿ ಇಟ್ಕೊಂಡಿದ್ದಾಳೆ. ತತ್ವ ಅಂದ್ರೆ ಏನು ಅಂತ ಕೇಳಿದ್ರೆ ಮುಂದಿನ ಇದರಲ್ಲೂ ನೋಡ್ತೇವೆ. ಯಾವುದನ್ನ ತಾನು ಸೃಷ್ಟಿ ಮಾಡಿ ಅದರೊಳಗೆ ತಾನೇ ಸೇರಿದಾಳು ಅಂದ್ರೆ ತತ್ ಸೃಷ್ಟ ತದೇವ ಅನುಪ್ರಾವಿಶತ್. ಸೃಷ್ಟಿ ಮಾಡಿ ಅದರೊಳಗೆ ತಾನು ಪ್ರವೇಶ ಮಾಡಿ, ಅದರಲ್ಲಿ ಏನಾಯ್ತು? ತಾನು ಪ್ರವೇಶ ಮಾಡಿದ್ಮೇಲೆ ಅದರ ತನ ಅಲ್ಲಿದೆ ಅಲ್ವೇ, ತನ್ನ ತನ ಅಲ್ಲಿದೆ. ನಾವು ಯಾವಾಗೂ ಹೇಳ್ತೀವಲ್ಲ ಸೀಲ್ ಒತ್ತದು, ಆ ರೀತಿ ತಾಯಿ ಸೀಲ್ ಒತ್ತಿ ಒತ್ತಿ ಅದನ್ನ ಇಟ್ಟಿದ್ದಾಳಲ್ಲ, ಆ ಸೀಲ್ ಎಲ್ಲಿದೆ? ಅದು ತತ್ವ.
ಅಂಥ ಆ ತತ್ವಗಳನ್ನು ತನ್ನ ಆಸನ ಮಾಡಿಕೊಂಡಿದ್ದಾಳೆ. ಈಗ ಸುಮ್ಮನೆ ಉದಾಹರಣೆಗೆ ಹೇಳಿಕೊಳ್ಳೋದಾದ್ರೆ ಪಂಚಭೂತಗಳನ್ನ, ಪಂಚ ತನ್ಮಾತ್ರಗಳನ್ನ, ಏಕಾದಶ ಇಂದ್ರಿಯಗಳನ್ನ, ಈ ಎಲ್ಲವನ್ನ ತನ್ನ ಆಸನವಾಗಿ ಮಾಡಿಕೊಂಡಿದ್ದಾಳೆ. ಎಷ್ಟು ತತ್ವಗಳು ಪ್ರಪಂಚದಲ್ಲಿದೆಯೋ ಆ ಎಲ್ಲಾ ತತ್ವವನ್ನು ಆಸನ ಮಾಡಿಕೊಂಡಿದ್ದಾಳೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ, ಸಿಂಹಾಸನ ಸುಮ್ಮನೆ ಇದ್ರೆ ಅದಕ್ಕೇನಾದ್ರೂ ಬೆಲೆ ಇದೆಯಾ? ಈಗ ನಮ್ಮ ಅರಮನೆದೇ ನೋಡಿದ್ರೆ ಸಿಂಹಾಸನದಲ್ಲಿ ಮಹಾರಾಜ ಇದ್ರೆ ಅದಕ್ಕೊಂದು ಬೆಲೆ ಅಲ್ವೇ? ಅದಕ್ಕೆ ಸಿಕ್ಕುವ ಒಂದು ಈಗಲೂ ಬೆಲೆ ಇದೆ, ಯಾಕೆಂದ್ರೆ ದುಡ್ಡು ಕೊಟ್ಟು ಸಿಂಹಾಸನ ನೋಡಬೇಕು. ಆದ್ರೆ ರಾಜ ಕೂತಾಗ ದೊರಕುವ ಒಂದು ಇದೆಯಲ್ವಾ, ಅದು ಅಂದ್ರೆ ಆ ಸಿಂಹಾಸನದ ಬೆಲೆನೇ ಬೇರೆ ರಾಜ ಕೂತಾಗ. ಹಾಗೆ ನಮ್ಮ ಶರೀರದ ಒಳಗೆ ಎಲ್ಲ ತತ್ವಗಳಿದೆ. ಎಲ್ಲ ತತ್ವಗಳಲ್ಲಿ ದೇವರು ಕೂತ್ಕೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ ಅಲ್ವೇ? ಆದ್ರಿಂದ ತತ್ವಾಸನ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲದರ ಒಳಗೆ ಪರಮಾತ್ಮ ಇದ್ದಾನೆ ಅಂದ್ರೆ ಆಗ ಆ ಪರಮಾತ್ಮನ ಇರುವಿಕೆಯಿಂದ ಈ ಆಸನಕ್ಕೆ ಬೆಲೆ. ಇಲ್ಲದೆ ಇದ್ರೆ ಆಸನಕ್ಕೆ ಯಾವ ಬೆಲೆನೂ ಇಲ್ಲ. ಆ ರೀತಿ ತಾಯಿ ತತ್ವಾಸನ, ತಾನು ತತ್ವಗಳನ್ನ ಸೃಷ್ಟಿ ಮಾಡಿ, ಮೊದಲಿಗೆ ಪ್ರಕೃತಿಯನ್ನ ಸೃಷ್ಟಿ ಮಾಡಿದ್ಲು. ಪ್ರಕೃತಿಯಲ್ಲಿ ಸತ್ವರಜಸ್ ತಮೋ ಗುಣಾತ್ಮಕವಾದ್ಲು. ಸತ್ವದಲ್ಲೂ ತಾನೇ, ರಜಸ್ಸಿನಲ್ಲೂ ತಾನೇ, ತಮಸ್ಸಿನಲ್ಲೂ ತಾನೇ ಆದ್ಲು. ಅದರಿಂದ ಮುಂದಕ್ಕೆ ವೈಕಾರಿಕ, ತೈಜಸ, ತಾಮಸ ಅಂದ್ಲು. ಅಧಿಷ್ಠಾತೃ ದೇವತೆಗಳಾದ್ರು, ಇಂದ್ರವರುಣ ಯಮ ಇತ್ಯಾದಿಗಳ ಎಲ್ಲರ ಒಳಗೆ ಅವಳೇ ಆಸನ ಮಾಡಿಕೊಂಡಿದ್ದಾಳೆ. ಅವಳು ಇಲ್ಲ ಅಂದ್ರೆ ಇಂದ್ರನಿಗೆ ಇಂದ್ರತ್ವ ಇಲ್ಲ, ವರುಣನಿಗೆ ವರುಣತ್ವ ಇಲ್ಲ. ಆದ್ರಿಂದ ಬ್ರಹ್ಮನಿಗೆ ಸೃಷ್ಟಿಕರ್ತೃತ್ವ ಇಲ್ಲ. ಅವಳು ಒಳಗೆ ಕೂತು ಹೀಗೆ ಸೃಷ್ಟಿ ಮಾಡು, ಹೀಗೆ ಸೃಷ್ಟಿ ಮಾಡು ಅನ್ನದೇ ಹೋದ್ರೆ ಇಲ್ಲ. ಅದಕ್ಕೆ ನಮ್ಮ ಶರೀರದ ದೃಷ್ಟಾಂತವನ್ನ ನಾವು ಇಟ್ಕೊಂಡಾಗ, ಆದ್ರಿಂದ ತತ್ವವನ್ನ ಆಸನವಾಗಿ ಮಾಡಿಕೊಂಡಿರುವವಳು ತತ್ವಾಸನ. ಅವಳಿಗೆ ನಾವು ನಿಜವಾಗಿ ಏನು ಕೊಡ್ತೇವೆ? ಆವಾಹಯಾಮಿ ಆಸನಂ ಸಮರ್ಪಯಾಮಿ ಅಂತ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ತಂದು ಕೂಡಿಸ್ತೇವೆ. ಅಂದ್ರೆ ಮೂಲ ಸ್ಥಾನದಿಂದ ತಾಯಿ ಸೃಷ್ಟಿಯ ವಿಕಾಸದ ನೆಲೆಗೆ ಬಂದಾಗ ಅವಳು ಯಾವುದು ಬಂತೋ ಅದರೊಳಗೆ ಇದ್ದಾಳೆ ಅನ್ನುವುದನ್ನ ನಾವು ತಿಳ್ಕೊಳ್ಳೋಕೆ. ಆದ್ದರಿಂದ ಮೂಲ ಸ್ಥಾನ ಯಾವುದು? ದೇವರ ಮಂಟಪದಲ್ಲಿ ಒಂದು ಸಂಪುಟ ಇದ್ರೆ ಸಂಪುಟದ ಒಳಗಿರುವ ದೇವರನ್ನ ಪೂಜೆಗೋಸ್ಕರ ಒಂದು ಪೀಠ ಮಾಡಿ, ಪೀಠದಲ್ಲಿರುವ ಒಂದು ತಟ್ಟೆನೋ ಯಾವುದು ಏನಿಟ್ಟಿರ್ತೇವೆ ಅಲ್ಲಿಗೆ ಕರ್ಕೊಂಡ್ಬರ್ತೇವೆ. ಆದ್ರಿಂದ ಹಾಗೆ ಬಂದಿದ್ದಕ್ಕೆ ಆಸನ ಅಂತ ಹೇಳ್ತೇವೆ. ಅದೇನರ್ಥ ಕೊಡುತ್ತೆ? ಮೂಲವಾಗಿ ಇದ್ದ ಪರತತ್ವ ತಾನು ವಿಕಾಸಗೊಳ್ಳಬೇಕು, ವಿಸ್ತಾರಗೊಳ್ಳಬೇಕು ಅಂದಾಗ ಏನಾಯ್ತು? ಆ ಜಾಗದಿಂದ ಒಂದ್ ಸ್ಟೆಪ್ ಕೆಳಗೆ ಬಂತು ಅಲ್ವೇ? ಹಾಗೆ ಬಂದಾಗ ಅದಕ್ಕೊಂದು ಜಾಗ ಕೊಡ್ಬೇಕಲ್ಲ. ಆ ರೀತಿಯಾಗಿ ತತ್ವಾಸನ. ಈಗ ತತ್ವಮಯಿ, ತತ್ವಮಯಿ ಅಂದಾಗ ಇದನ್ನ 3 ನಾಮವಾಗಿ ಹೇಳುವವರಿದ್ದಾರೆ. ತತ್, ತ್ವಂ, ಅಯಿ. ಆದ್ರಿಂದ ಒಂದೇ ನಾಮದಲ್ಲಿ 3 ನಾಮವಾಗಿ ವಿಭಾಗ ಮಾಡಿಕೊಂಡು ಅದಕ್ಕೆ ಅರ್ಥವನ್ನ ಹೇಳ್ತಾರೆ. ಇದು ಈಗ ತಾನೇ ನಾವು ಹೇಳಿದ ಹಾಗೆ ದೇವಿಯ ಪರಮ ಕೃಪೆಯ ಜೊತೆಯಲ್ಲಿ ಪರಮಜ್ಞಾನವಾಗಿ ನಮ್ಮದಾಗಬೇಕು. ಹೇಗೆ ದ್ವಿಜವೃಂದ ನಿಷೇವಿತಾಗೆ ನಾವು ಅನ್ಕೊಂಡ್ವಿ, ಅದು ಈ ತತ್ವಮಯಿ ಅನ್ನುವ ಒಂದು ನಾಮದೊಳಗೆ ಅಗಾಧವಾದ ಆ ಶಕ್ತಿ ಇದೆ. ಇದನ್ನ ನಾವು ನಿತ್ಯ ಅನುಷ್ಠಾನ ಮಾಡ್ತಾ ಇದ್ರೆ, ಅನುಸಂಧಾನ ಮಾಡ್ತಾ ಇದ್ರೆ ಖಂಡಿತ ಹೇಳಿದ್ವಲ್ಲ, ಚುಟ್ಟಿ ಪಕ್ಷುಲೆಲ್ಲ ಹಾಗೆ ಸುತ್ತಿ ಸುತ್ತಿ ಕೊನೆಗೆ ಎಂದಾದ್ರೂ ಒಂದು ದಿವಸ ನಮ್ಮ ಗೂಡನ್ನ, ಇದನ್ನ ನಾವು ಸೇರ್ಕೊಳ್ತೇವೆ, ಸೇರೋದಕ್ಕೆ ಸಾಧ್ಯ ಇದೆ. ಹಾಗೆ ಇಲ್ಲಿ ತತ್ ಅಂದ್ರೆ ಯಾವುದು ಅನ್ನೋದನ್ನ ನೋಡಿದ್ರೆ, ಓಂ ತದ್ ಬ್ರಹ್ಮ ಅಲ್ಲಿಂದ ಶುರುವಾಗುತ್ತೆ. ಓಂ ತದ್ವಾಯು, ಓಂ ತದಾತ್ಮ, ಓಂ ತತ್ ಸತ್ಯಂ, ಓಂ ತತ್ ಸರ್ವಂ, ಓಂ ತತ್ ಪುರೋರ್ನಮಃ. ತತ್ ಅನ್ನುವುದು ಅಲ್ಲಿಂದ ವಿಕಾಸಗೊಂಡು ಬರ್ತಾ ಇದೆ. ಬ್ರಹ್ಮ ಆಯಿತು, ಸತ್ಯ ಆಯಿತು, ಮತ್ತೆ ಅದು ಆತ್ಮ ಆಯಿತು. ಹಾಗೆ ಏನು ಪುರಃ ಕಾಣ್ತಾ ಇದೆ, ಎಲ್ಲ ಎದುರಿಗಿರುವ, ಹಿಂದೆ ಮುಂದೆ ಇರುವ, ನಾವು ಎಲ್ಲೆಲ್ಲಿ ಸಾಗುತ್ತೀವಿ ಅಲ್ಲಲ್ಲಿ ನಮ್ಗೆ ಏನೇನು ಕಾಣ್ತಿದೆ ಆ ಎಲ್ಲವೂ ಅದೇ ತತ್ ತತ್ ತತ್. ಆದ್ರಿಂದಲೇ ಓಂ ತದ್ ಬ್ರಹ್ಮ. ಮೊದಲಿಗೆ ಯಾವುದು ಬ್ರಹ್ಮಸ್ಥಿತಿಯಲ್ಲಿತ್ತೋ ಅದು ತತ್. ಆಮೇಲಿಂದ ಈಗ ಏನೇನೋ ಹೇಳಿದ್ವಲ್ಲ,
ತಸ್ಮಾದಾತ್ಮನ ಆಕಾಶ ಸಂಭೂತಃ. ಆ ಥರ ಆಕಾಶ ಆಯಿತು, ವಾಯು ಆಯಿತು, ತೇಜ ಆಯಿತು, ಜಲ ಆಯಿತು, ಏನೇನಾಯಿತು ಅದೆಲ್ಲ ಓಂ ತತ್, ಎಲ್ಲವೂ ತತ್. ತದ್ವಾಯು ತಜ್ಜಲಂ ತದಗ್ನಿ. ಹಾಗೆ ಎಲ್ಲ ವಿಕಾಸಗೊಂಡಿದ್ದೆಲ್ಲ ಏನು ತತ್. ಈಗ ಹಿಂದಿಂದಕ್ಕೆ ತತ್ವಾಸನ, ಅದಕ್ಕೆ ಅಲ್ಲಿ ಹೇಳಲಿಲ್ಲ. ತತ್ವಾಸನದಲ್ಲಿ ತತ್ 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 ಅನ್ನುವುದನ್ನ ಆಸನ ಅಂದ್ರೆ ಅರ್ಥ ಏನು? ಮೊದಲಿಂದ ಹೇಳಿದ್ದೇವೆ, ನಮ್ಮ ಮನೆಯದರ ಮೇಲೆ ನಾವು ಇನ್ಶಿಲ್ ಹಾಕಿ ನಮ್ಮನೆ ಪಾತ್ರೆ ಪಡ್ಗನ ಭದ್ರ ಮಾಡ್ಕೋತೀವಿ. ನಮ್ಮನೆ ಚೇರು ಪಕ್ಕದ ಮನೆ ಫಂಕ್ಷನ್ಗೆ ಬೇಕು ಅಂದ್ರೆ ಆ ಚೇರ್ ಒಂದು ಸ್ಟಿಕ್ಕರ್ ಅಂಟಿಸ್ ಕಳಿಸ್ತೇವೆ. ಯಾಕೆಂದ್ರೆ ಎಲ್ಲರ ಮನೇಲಿ ಒಂದೇ ತರ ಚೇರ್ ಅಲ್ವೇ, ಅಂದ್ರೆ ಒಟ್ಟು ಗುರ್ತಾಗಬೇಕಲ್ಲ. ಹಾಗೆ ದೇವಿ ಏನ್ ಮಾಡ್ತಾಳೆ, ನಾನು ಅಂತ ನಾವು ಹೇಳ್ಕೊಳ್ಳೋದಲ್ಲ, ಎಲ್ಲ ನಾನು ತತ್ 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 ಅಂತ ಎಲ್ಲದರ ಮೇಲೆ ಸೀಲ್ ತತ್ತಲ್ಲ ತತ್ ತತ್ ಅದರಿಂದ ಎಲ್ಲದರ ಮೇಲೆ ಆ ಸೀಲು ಮುದ್ರೆಯನ್ನ ಒತ್ತಿ ಕಳಿಸ್ತಾ ಇದ್ದಾಳೆ. ಆದ್ರಿಂದ ಈಗ ಯಾವುದು ಅವಳದು ಅಂದ್ರೆ ಎಲ್ಲ ಅವಳದು. ತತ್ ಅನ್ನುವುದರ ಮೇಲೆ ಅವಳು ಕೂತಿರ್ತಾಳೆ. ಆದ್ರಿಂದ ತತ್. ಇನ್ನು ಮುಂದಕ್ಕೆ ತ್ವಂ ಯಾವುದು? ಮೊದಲು ಹೇಳಿದ್ದೇನು, ಮೊದಲಿಗೆ ತದ್ ಬ್ರಹ್ಮ ವಾಯು ಅಷ್ಟೇ ಹೇಳಿದ್ರು ಅಂತ ಅಷ್ಟೇ ಅಲ್ಲ, ಅದಕ್ಕೋಸ್ಕರ ಇಷ್ಟು ವಿಸ್ತಾರ ಹೇಳಿದೆ. ಓಂ ತದ್ ಬ್ರಹ್ಮ, ಓಂ ತದ್ವಾಯು, ಓಂ ತದಾತ್ಮ, ಓಂ ತತ್ ಸತ್ಯಂ, ಓಂ ತತ್ ಸರ್ವಂ, ಓಂ ತತ್ ಪುರೋರ್ನಮಃ. ಆಮೇಲೇನು? ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವ ಮೂರ್ತಿಷು. ವಿಶ್ವದಲ್ಲಿ ಎಷ್ಟು ಮೂರ್ತಿಗಳು ವಿಭಾಗಗೊಂಡಿದೆಯೋ ಆ ಎಲ್ಲದರ ಒಳಗೆ ಯಾರಿದ್ದಾಳೆ? ಅವಳೇ ಇದ್ದಾಳೆ. ಆದ್ರಿಂದ ಅಂತಶ್ಚರತಿ ಭೂತೇಷು, ಎಲ್ಲ ಭೂತಗಳ ಅಂತಹ ಚರತಿ ಸಂಚಾರ ಮಾಡ್ತಾ ಇದ್ದಾಳೆ. ಗುಹಾಯಾಮ್, ಯಾವ ಗುಹೆ? ಹೃದಯ ಎಂಬ ಗುಹೆ. ಯಾರಲ್ಲಿ? ನನ್ನಲ್ಲಿ ನಿನ್ನಲ್ಲಿ ಮಾತ್ರ, ಬೇರೆವಲ್ಲ ಅಲ್ಲ. ವಿಶ್ವ ಮೂರ್ತಿಷು, ವಿಶ್ವದಲ್ಲಿ ಎಷ್ಟು ಆಕಾರ ಇದೆಯೋ, ಗಿಡವೋ ಮರವೋ ಬೆಟ್ಟವೋ ಗುಡ್ಡವೋ ಏನೇನು ಆಕಾರ ಇದೆಯೋ ಅದನ್ನೇ ನೋಡಿ. ಜಡಾತ್ಮಿಕ, ಜಡಶಕ್ತಿ ಎಲ್ಲ ಒಂದಕ್ಕೆ ಒಂದು ಇದಾಗಿರುವಂಥದ್ದು. ಹಾಗೆ ಆ ತಾಯಿ ಆ ಎಲ್ಲದರ ಒಳಗೆ ಗುಹಾಯಾಮ್ ವಿಶ್ವ ಮೂರ್ತಿಷು. ಅಂಥದ್ದು ಯಾರದು ಅಂತ ಕೇಳಿದ್ರೆ ತ್ವಂ. ಮೊದಲು ಏನಿದ್ಲು? ತತ್ ಅಂತ ಅನ್ನಿಸ್ಕೊಂಡಿದ್ಲು. ತತ್ ಬ್ರಹ್ಮ, ತದ್ವಾಯು, ತದ್ಇಂದ್ರ, ತದ್ ಅಂತ ಹೇಳ್ತಾ ಇದ್ದಿದ್ದು. ಈಗ ತ್ವಂ ತ್ವಂ. ಯಾವಾಗ? ಗುಹಾಯಾಮ್ ವಿಶ್ವ ಮೂರ್ತಿಷು. ವಿಶ್ವದಲ್ಲಿರುವ ಎಲ್ಲ ಪದಾರ್ಥಗಳಿಗೆ ಬಂದಾಗ ನೀನು ನೀನು ನೀನು. ಈಗ ನಾವು ಯಾರನ್ನು ನೋಡಬೇಕು ಯೋಚನೆ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಕಾಣುವಂತ ಇದು ಅವತ್ತಿಂದು ಹೇಳಿಕೊಳ್ತಾ ಇದ್ದೇವೆ, ಅಭ್ಯಾಸ ಯೋಗ ಆಗಬೇಕು, ಸುಲಭ ಅಲ್ಲ. ಹೇಳಿದ ಮಾತ್ರಕ್ಕೆ ನಾನು ಆ ನೆಲೆಯಲ್ಲಿ ಮುಟ್ಬಿಟ್ಟಿದ್ದೇನೆ ಅಲ್ಲ. ಪ್ರತಿಯೊಬ್ಬರು ಕೂಡ ಅಭ್ಯಾಸ ಮಾಡಿಕೊಳ್ಳುವುದಕ್ಕೆ ಇರುವಂಥ ಒಂದು ಇದು. ಆದ್ದರಿಂದ ಈಗ ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ, ಅಲ್ಲಿ ನೋಡಿ, ಆ ಯಾವ ಒಂದು ವಿಶ್ವವಾಗಿ ವಿಕಾಸಗೊಂಡೆಯೋ ಆಗಲೇ ನೀನೇನಾದೆ? ತ್ವಂ ವಿಷ್ಣು, ನೀನು ವಿಷ್ಣು ಆದೆ. ತ್ವಂ ಯಜ್ಞ, ನೀನು ಯಜ್ಞ ಆದೆ. ಯಜ್ಞದಲ್ಲಿ ಬಳಸುವ ಸ್ವಾಹ ಇತ್ಯಾದಿ ಮಂತ್ರ ಸ್ವರೂಪ. ತ್ವಂ ವಷಟ್, ನೀನು ವಷಟ್ಕಾರ ಸ್ವರೂಪಿ ನೀನಾದೆ. ಹಾಗೆ ನೀನೇನು? ತ್ವಂ ಇಂದ್ರ, ತ್ವಂ ಪ್ರಜಾಪತಿ. ಅಲ್ಲಿಗೆ ತ್ವಂ 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 ಅಂತ ಬರುವೇಳೆಗೆ ತಾಯಿ ತನ್ನ ಸ್ವರೂಪವನ್ನ ಅದರ ಮೇಲೆ ಇಟ್ಟು ನೀನು 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 ಅನ್ನುವುದನ್ನ ನಮಗೀಗ ತೋರಿಸ್ತಾ ಇದ್ದಾಳೆ. ಮೊದಲಿಗೆ ತತ್ ಸ್ವರೂಪ, ಎರಡನೆಯದಾಗಿ ತ್ವಂ ಸ್ವರೂಪ. ಆದ್ರಿಂದಲೇ ಅದನ್ನ ನಾವು ಹೇಳುವಾಗ ಏನು? ಅಂತಶ್ಚರತಿ ಭೂತೇಷು ಗುಹಾಯಾಂ ವಿಶ್ವ ಮೂರ್ತಿಷು ತ್ವಂ ವಿಷ್ಣುಸ್ತ್ವಂ ಯಜ್ಞಸ್ತ್ವಂ ವಷಟ್ಕಾರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ತ್ವಂ ವಿಷ್ಣುಸ್ತ್ವಂ ಬ್ರಹ್ಮತ್ವಂ ಪ್ರಜಾಪತಿ. ನೀನೇ ಈ ಪ್ರಜಾಪತಿ ಮೊದಲಾದ ಎಲ್ಲ ರೂಪದಲ್ಲಿ ಇರುವಂಥವಳು. ತ್ವಂ ತದಾಪ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವ ಸುವರೋ. ಹಾಗೆ ಭೂರ್ಭುವ ಸುವರ್ ಲೋಕಗಳಾಗಿ ಮೇಲೆ ಬಂತಲ್ಲ. ಆದ್ರಿಂದ ಆ ಎಲ್ಲ ಲೋಕಗಳನ್ನು ವ್ಯಾಪಿಸಿಕೊಂಡಿರುವ ಎಲ್ಲ ತತ್ವ ಯಾರು? ತ್ವಂ ತ್ವಂ ತ್ವಂ. ಅದನ್ನ ನಾವು ನೋಡಿದ ಮೇಲೆ ಯಾರನ್ನಾದರೂ ಸಂಬೋಧನೆ ಹೇಗೆ ಮಾಡ್ತೇವೆ? ಅಂತ ಆನಂದದಿಂದ ಅಂತ ಹೇಳ್ತೇವಲ್ವೇ, ಅದು ಅಯಿ ಅಯಿ ಅಂತ ಹೇಳಿದಾಗ ಅಮ್ಮ. ಮತ್ತೆ ಕೆಲವು ಕಡೆ ಎಲ್ಲ ಮಹಾರಾಷ್ಟ್ರಲ್ಲೆಲ್ಲ ಆಯಿ, ಅಮ್ಮನ ಆಯಿ. ಆದ್ರಿಂದ ಆ ರೀತಿ
ಆ ಅಮ್ಮ ಎನ್ನುವ ಶಬ್ದದಲ್ಲಿ ಈಗ ಎಷ್ಟಾಯ್ತು? ತತ್ ತ್ವಂ ಅಯಿ, ತತ್ವಮಯಿ. ಹೀಗೆ 3 ನಾಮವಾಗಿ, ಅಂದ್ರೆ ಯಾವ ತಾಯಿ ತಾನೇ ತಾನಾಗಿ ವಿರಾಜಮಾನಳಾಗಿ ತನ್ನದೇ ಧಾಮದಲ್ಲಿ ಆನಂದಮಯವಾಗಿ ವಿರಾಜಿಸ್ತಾ ಇದ್ಲೋ, ಆ ತಾಯಿ ತಾನು ಸೃಷ್ಟಿ ಮಾಡಿ ಇಷ್ಟೆಲ್ಲ ತತ್ವವಾಗಿ ವಿಕಾಸಗೊಳ್ಳುತ್ತೇನೆ ಅನ್ಕೊಂಡಾಗ ಈ ಎಲ್ಲ ತತ್ವಗಳ ರೂಪದಲ್ಲಿ ಬಂದು ಅದನ್ನ ಒಂದು ಆಸನವಾಗಿ ಮಾಡಿಕೊಂಡ್ಲು. ಹಾಗೆ ಆಸನವಾಗಿ ಮಾಡಿಕೊಂಡಂಥ ತಾಯಿ ಏನ್ ಮಾಡಿದ್ಲು? ಅದರಲ್ಲೆಲ್ಲ ನಾವು ಹೇಳಿದಂತೆ ತತ್ ಸೃಷ್ಟ್ವಾ ತದೇವ ಅನುಪ್ರಾವಿಶತ್, ಹಾಗೆ ಪ್ರವೇಶ ಮಾಡಿದ ನಂತರ ಅದಕ್ಕೇನು ಹೆಸರು ಬಂತು? ತ್ವಂ ಎನ್ನುವ ಹೆಸರು ಬಂತು. ಹಾಗೆ ತ್ವಂ ಎನ್ನುವ ಹೆಸರಿನಿಂದ ಗುರುತಾದಂಥ ಅವಳನ್ನ ಈಗ ನಾವು ಏನಂತ ಕರಿತೇವೆ? ಅಯಿ, ಅಮ್ಮ, ಅಥವಾ ಅಮ್ಮ ಇಲ್ಲಿದ್ದಾಳೆ ಅನ್ನುವ ಆಶ್ಚರ್ಯ ಸೂಚಕವಾದ ಶಬ್ದವಾಗಿ ಅವಳನ್ನ ನಾವು ಸ್ವಾಗತಿಸೋದು, ಸತ್ಕರಿಸೋದು, ಭಾವಿಸೋದು ಅಯಿ ಅನ್ನುವ ರೀತಿಯಲ್ಲಿ. ಆದ್ರಿಂದ ಈಗ ಪ್ರಪಂಚದಲ್ಲಿ ನಾವು ನೋಡುವ ಎಲ್ಲ ವಸ್ತುವಿನಲ್ಲಿ ಆ ಪರಬ್ರಹ್ಮ ವಸ್ತುವಿನ ತತ್ವವನ್ನ ಭಾವಿಸಿಕೊಳ್ತಾ ನಾವು ಅವಳನ್ನ ಆರಾಧಿಸಿದರೆ, ಅಮ್ಮ ಅಂತ ಕರೆದರೆ, ಕಂಡ ಪ್ರತಿ ಪದಾರ್ಥದಲ್ಲಿ ಅಲ್ಲಿಗೆ ಪರಿಪೂರ್ಣವಾದ ನೆಲೆಯನ್ನು ನಾವು ಹೊಂದಿದಂತಾಗತ್ತೆ. ಅದು ಪರಿಪೂರ್ಣ ಜ್ಞಾನದ ಪರಿಪೂರ್ಣ ಸ್ವರೂಪ. ಅದರಿಂದ ತತ್ವಮಯಿ ಅನ್ನುವುದನ್ನ ತತ್, ತ್ವಂ, ಅಯಿ ಎಂಬ 3 ನಾಮಗಳ ರೂಪದಲ್ಲಿ ಕೆಲವು ಆಚಾರ್ಯರುಗಳು ಅದನ್ನ ವಿಭಾಗ ಮಾಡಿ ಭಾಷ್ಯ ಬರೀತಾರೆ. ತತ್ವಮಯಿ ಅನ್ನೋದನ್ನ ಒಂದೇ ನಾಮವಾಗಿ ಕೂಡ ಹೇಳ್ತಾರೆ. ಮಯ ಅಂತ ಹೇಳಿದ್ರೆ ವಿಕಾರ, ವಿಕಾರ ಅಂದ್ರೆ ಬದಲಾವಣೆ, ಪರಿಣಾಮ ಅಂತ ಅರ್ಥ. ತತ್ವಮಯ ಅಂದಾಗ ತತ್ವಮಯಿ ಅಂದ್ರೆ ಮಯಟ್ ಅನ್ನುವುದು ಒಂದು ಪ್ರತ್ಯಯ. ಮಯಟ್ ಅನ್ನುವ ಪ್ರತ್ಯಯ ಏನನ್ನು ಹೇಳುತ್ತೆ ಅಂದ್ರೆ ಬದಲಾವಣೆ ಅನ್ನುವ ಅರ್ಥವನ್ನ. ವಿಕಾರ ವಿಕಾರ ಅಂದ್ರೆ ನೋಡಕ್ಕಾಗಲ್ಲ ಅಲ್ಲ, ಬದಲಾವಣೆ, ಪರಿಣಾಮ, ಪರಿಣಾಮವನ್ನ ಹೊಂದುವಂಥದ್ದನ್ನ ಮಯಟ್ ಅಂತ ಕರೀತಾರೆ. ಈಗ ಉದಾಹರಣೆಗೆ ಬಂಗಾರ, ಉಂಗುರ ಇದೆ. ಉಂಗುರ ಬಂಗಾರಮಯ, ಉಂಗುರ ಬಂಗಾರಮಯ. ಬಂಗಾರ ಉಂಗುರಮಯನೋ? ಬಂಗಾರ ಉಂಗುರಮಯನೋ? ಅಲ್ಲ. ಯಾಕೆ ಅಂದ್ರೆ ಎಲ್ಲ ಉಂಗುರನೇ ಮಾಡಲ್ಲ, ಎಲ್ಲ ಕೊಳದು ಉಂಗುರನ. ಆದ್ರಿಂದ ನಮಗೆ ಕಿವಿಗೆ ಬೇಕು, ಕೈಗೆ ಬೇಕು, ಕುತ್ತಿಗೆಗೆ ಬೇಕು, ಸೊಂಟ ಎಲ್ಲ ಕಡೆಗೆ ಬೇಕು. ಆದ್ರಿಂದ ಬರೀ ಉಂಗುರ ಮಾಡಿದ್ರಿಂದ ಪ್ರಯೋಜನ ಇಲ್ಲ. ಆದ್ರಿಂದ ಒಂದು ಬಂಗಾರ ಏನೇನೆಲ್ಲ ರೂಪ ಆಯ್ತು ನೋಡಿ. ಈಗ ನಾವು ಹೇಳಿದ್ದೆ ತತ್ವಮಯಿ ಅನ್ನೋದನ್ನು ಒಂದೇ ನಾಮ ಮಾಡಿದ್ರು ಅದೇ ಅರ್ಥನೇ ಬರೋದು. ಒಂದು ಬಂಗಾರ ಅನೇಕ ಮಯ ಆಯ್ತು ಅಂದ್ರೆ ಅನೇಕ ಆಭರಣಗಳ ರೂಪವನ್ನ ತಳೀತು. ಎಷ್ಟು ವಿಧ ಮೂಗುತಿಗಳು ಬೇಕು? ಒಂದು ಮೂಗುತಿ ಸಾಲದು, ಅನೇಕ ವಿಧ ಮೂಗುತಿಗಳು, ಅನೇಕ ವಿಧ ಉಂಗುರಗಳು, ಅನೇಕ ವಿಧ ಕುತ್ತಿಗೆಯ ಹಾರಗಳು, ಇಲ್ಲಿಂದ ಹಿಡಿದು ಇಲ್ಲಿಯವರೆಗಿನ ಹಾರಗಳು ಎಲ್ಲ ಬೇಕು. ಅಷ್ಟು ಬಗೆ ಬಗೆಯ ಹಾರಗಳು. ಆ ಎಲ್ಲದರಿಂದ ನಾವು ನೋಡುವಾಗ ಹಾರ ಅನ್ನುವುದಾದರೂ ಕೂಡ ಏನಿದೆ ಅಲ್ಲಿ? ಬಂಗಾರ, ಬಂಗಾರ. ಆದ್ರಿಂದ ನಾಮಗಳು ಬೇರೆ ಇದೆ, ಆಕೃತಿಗಳು ಬೇರೆ ಇದೆ. ಇದೇನು? ಪರಿಣಾಮ, ಅಥವಾ ಅದನ್ನೇ ವಿಕಾರ. ಆ ವಿಕಾರ ಪರಿಣಾಮ ಯಾವುದರದು? ಬಂಗಾರದ್ದು. ಆದ್ರಿಂದ ಬಂಗಾರಮಯ. ಹಾಗೆ ಈ ವಿಶ್ವಾಂಡ ಬ್ರಹ್ಮಾಂಡ ಇಷ್ಟೆಲ್ಲ ಆಗಿದೆಯಲ್ಲ, ಯಾರ ಮಯ ಅಂದ್ರೆ ತಾರಮ್ಮಯ್ಯ, ಆ ಭಗವಂತನ ಮಯ. ಆ ಭಗವನ್ಮಯವಾಗಿ ಪರಮಾತ್ಮ ಎಲ್ಲದರ ಒಳಗಡೆ ಇದ್ದಾನೆ. ಆದ್ದರಿಂದ ಭಗವನ್ಮಯವಾಗಿ ನಾವು ಕಾಣುವಂಥದ್ದು ತತ್ವಮಯಿ. ಇಂಥ ತತ್ವಮಯಿ ಭಾವನೆಯನ್ನ, ತತ್ವಾಸನಾ ಭಾವನೆಯನ್ನ ನಮ್ಮ ಶರೀರದಲ್ಲಿ ನಾವು ಭಾವಿಸಿಕೊಂಡು ಅದನ್ನೇ ಸಂಧ್ಯಾವಂದನೆಯನ್ನ ಮಾಡುವಾಗ, ಪ್ರಾಣಾನಾಯಮ್ಯ ಅಂತ ಹೇಳುವಾಗ ಒಂದೊಂದು 24 ನಾಮಗಳು, 24 ತತ್ವಗಳು. ಮೊದಲು ಕೇಶವ, ಮಾಧವ, ಇದನ್ನ ಆದಮೇಲೆ ಕೇಶವಾಯ, ನಾರಾಯಣಾಯ, ಮಾಧವಾಯ ತಗೊಂಡಾದ ಮೇಲೆ ಮಿಕ್ಕಿದೇನು ಮಾಡ್ತೇವೆ? ಒಂದೊಂದು ಅವಯವಗಳನ್ನ ಮುಟ್ಟುತ್ತಾ ಬರ್ತೇವೆ. ಮೇಲಿನ ತುಟಿ, ಕೆಳಗಿನ ತುಟಿ, ಕೆಳಗಲ್ಲ. ಒಂದೊಂದು ನಾಮಕ್ಕೆ ಒಂದೊಂದು ಜಾಗ ಹೇಳ್ತೇವೆ. ವಾಮನ ಅಂತೇವೆ, ಹೃಷಿಕೇಶ ಅಂತೇವೆ. ಹೀಗೆ ಒಂದೊಂದು ಜಾಗದಲ್ಲಿ ಒಂದೊಂದು ಹೇಳುವಾಗ ಆ ಪರಮಾತ್ಮನ ಸ್ಥಿತಿ ನಮ್ಮ ಶರೀರದ ಪ್ರತಿ ಅವಯವದ ಪ್ರತಿ ಭಾಗದಲ್ಲಿದೆ ಅಂತ ಭಾವಿಸಿಕೊಂಡು
ಒಂದು ದಿನ ಸಂಧ್ಯಾ ವಂದನೆ ಮಾಡಿದರೆ ನಮ್ಮ ಸ್ವರೂಪ ಏನಾಗಬಹುದು? ಒಂದೇ ಒಂದು ದಿನ ಅದನ್ನು ಭಾವಿಸಿಕೊಂಡ್ರೆ ಸಾಕು. ಒಂದೇ ಒಂದು ದಿನ ಈ ಎಲ್ಲ ಅವಯವಗಳಲ್ಲಿ ಪರಮಾತ್ಮ ಕೂತಿದ್ದಾನೆ ಅನ್ನುವುದನ್ನ ಮೊದಲಿಗೆ ನಾವು ಬಲಗಣ್ಣು ಮುಟ್ತೇವೆ, ಎಡಗಣ್ಣು ಮುಟ್ತೇವೆ, ಎಲ್ಲ ಅವಯವ ಮುಟ್ತೇವೆ. ಅಂದ್ರೆ ಮಾಡುವವ್ರಿಗೆ ಗೊತ್ತಿದೆ, ಬಲಭುಜ, ಎಡಭುಜ, ಹೃದಯದ ಭಾಗ, ನಾಭಿ ಭಾಗ, ಬೆನ್ನಿನ ಭಾಗ, ಎಲ್ಲಕ್ಕೆ ಒಂದೊಂದು ನಾಮ ಹೇಳ್ತಾರೆ. ಕೇಶವನಿಂದ ಹಿಡಿದು 24 ನಾಮಗಳನ್ನು ಹೇಳುವಾಗ ಅಂದ್ರೆ ಎಲ್ಲ ಶರೀರದ ಅವಯವಗಳಲ್ಲಿ ಎಲ್ಲಿಲ್ಲ ಪರಮಾತ್ಮ ಅದೇ ಆಸನ ಮಾಡಿಕೊಂಡಿದ್ದಾನೆ. ಆದ್ದರಿಂದ ತತ್ವಾಸನ ತತ್ವಮಯಿ. ಹೀಗೆ ಇಡೀ ನನ್ನ ಶರೀರ ಮಾತ್ರನೋ? ಇಲ್ಲ, ಎಲ್ಲ ಶರೀರದಲ್ಲಿ ಎಲ್ಲೆಲ್ಲೂ ಆ ತಾಯಿ ತನ್ನ ಆಸನವನ್ನ ತಾನಿಟ್ಕೊಂಡು ತಾನು ತನ್ನಮಯವಾಗಿ ಇದ್ದಾಳೆ ಅನ್ನುವುದನ್ನು ನಾವು ಭಾವಿಸಿಕೊಂಡ್ರೆ ತತ್ವಾಸನ ತತ್ವಮಯಿ. ತತ್ವಮಯಿ ತತ್ವಾಸನ ತತ್ವಮಯಿ. ಮತ್ತೆ ಮುಂದಿನ ನಾಮ ಪಂಚಕೋಶಾಂತರ ಸ್ಥಿತ. ಈಗ ಪಂಚಕೋಶಗಳ ಒಳಗೆ ತತ್ವಾಸನ ತತ್ವಮಯಿ ಅಂತ ಹೇಳಿದ ಮೇಲೆ ಅವಳು ಪಂಚಕೋಶನೂ ಹೇಳಿದ ಲೆಕ್ಕನೇ ಆಗುತ್ತೆ. ಆದರೆ ಈಗ ನಾವು ಹೇಳಿದಂತೆ ತತ್ವಾಸನ ತತ್ವಮಯಿ ಅನ್ನುವುದನ್ನ ಒಂದು ಗಾಯತ್ರಿ ವ್ಯಾಹೃತಿ ಅದರ ಸಂಧ್ಯಾ ಜೊತೆನಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿಯವರೆಗೆ ಒಂದು ಘಟ್ಟ ಏನು ತತ್ವಾಸನ ತತ್ವಮಯಿವರೆಗೆ ಒಂದು ಸಂಧ್ಯಾ ವಂದನೆಗೆ ಸಂಬಂಧಪಟ್ಟ ಒಂದು ಕ್ರಿಯೆ. ಇದು ತಾಂತ್ರಿಕವಾಗಿ ನಮಗೆ ಸ್ಮೃತಿಗಳಲ್ಲಿ ಅಥವಾ ಇದು ಗೃಹ್ಯ ಸೂತ್ರಗಳಲ್ಲಿ ಧರ್ಮಸೂತ್ರಗಳಲ್ಲಿ ಹೇಳುವಂತಹ ಒಂದು ಕ್ರಿಯೆ. ಈಗ ನಾವು ಪಂಚಕೋಶಾಂತರ ಸ್ಥಿತ ಅಂತ ಹೇಳುವುದಕ್ಕೆ ಹೊರಡುವಾಗ ಅಲ್ಲಿ ನಾವು ಬೇರೆ ರೀತಿಯಲ್ಲಿ ಜ್ಞಾನ ಧ್ಯಾನ ತಪ ಈ ಒಂದು ಆಶ್ರಯಿಸಿದಾಗ ಅಲ್ಲೂ ಕೂಡ ತಾಯಿ ಏನಾಗಿದ್ದಾಳೆ? ಪಂಚಕೋಶಗಳಲ್ಲಿ ಅವಳೇ ವಾಸ ಮಾಡ್ತಾ ಇದ್ದಾಳೆ. ಯಾರಿಗೆ ಯಾವ ತಾಯಿ ಶರೀರದಲ್ಲಿ ಒಂದೊಂದು ಅವಯವಗಳ ರೂಪದಲ್ಲಿದ್ದು ಬಲಗಣ್ಣು ಎಡಗಣ್ಣು ಮೇಲ್ತುಟಿ ಕೆಳತುಟಿ ಬಲಗಲ್ಲ ಎಡಗಲ್ಲ ಬಲಗೆನ್ನೆ ಎಡಗೆನ್ನೆ ಬಲಭುಜ ಈ ರೀತಿಯಾಗಿ ಎಲ್ಲಾ ಜಾಗಗಳಲ್ಲಿ ಒಂದೊಂದು ದೇವರಾಗಿ ಯಾವ ತಾಯಿ ಇದ್ದಾಳೋ ಅದೇ ತಾಯಿ ಈಗ ಹೇಗಿದ್ದಾಳೆ? ಪಂಚಕೋಶಗಳ ಒಳಗೆ ಅಥವಾ ಅದೇ ಪರಮಾತ್ಮ ಪಂಚಕೋಶಗಳ ರೂಪದಲ್ಲಿ ಇದ್ದಾನೆ. ಆದ್ರಿಂದಲೇ ಅದೆಲ್ಲವೂ ನಾವು ಭಾವಿಸಬೇಕು. ತತ್ವಮಯಿ ಎನ್ನುವಾಗಲೂ ಭಾವಿಸಬೇಕು ಅನ್ನೋದೇ ವಿಷಯ. ಭಾವಿಸದೇ ಇರೋದ್ರಿಂದನೇ ನಮಗೆ ಕಷ್ಟ, ಭಾವಿಸದೇ ಇರೋದ್ರಿಂದನೇ ನಮಗೆ ನೋವು, ಭಾವಿಸದೇ ಇರೋದ್ರಿಂದನೇ ನಮಗೆ ಮಾನ ಅದರಿಂದ ಮೇಲೆ ಬರಕ್ಕೆ. ಆದ್ರಿಂದಲೇ ಪ್ರಾಣಾಪಾನ ವ್ಯಾನೋದಾನ ಸಮಾನ ಮೇ ಶುದ್ಧ್ಯಂತ ಜ್ಯೋತಿರಹಂ. ನಾನು ಯಾರು? ಜ್ಯೋತಿರಹಂ. ಆದ್ರಿಂದ ನನ್ನ ಪ್ರಾಣ ನನ್ನ ಅಪಾನ ನನ್ನ ಸಮಾನ ಇದೆಲ್ಲ ಏನೇನಿದೆ ಇದೆಲ್ಲವೂ ಕೂಡ ಜ್ಯೋತಿ ಸ್ವರೂಪ. ಜ್ಯೋತಿ ಅಂದ್ರೆ ಯಾರು? ಪರಮಾತ್ಮ. ಆದ್ರಿಂದಲೇ ಪರಮಾತ್ಮನೇ ಪರಂಜ್ಯೋತಿ ಸ್ವರೂಪ ಪರಮಾತ್ಮ. ಹಾಗಾಗಿ ತ್ವಚ್ಚರ್ಮಮಾಗುಂ ಸರುಧಿರ ಮೇಧೋ ಮಜ್ಜಾ ಸ್ನಾಯವೋಸ್ಥೀನಿ ಮೇ ಶುದ್ಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸರ್ಗಸ್ವಾಹ ಅನ್ನುವುದಾಗಿ ನಮ್ಮ ಶರೀರದಲ್ಲಿ ಶಿರಃಪಾಣಿಪಾದ ಪಾರ್ಶ್ವ ಪೃಷ್ಠೋರೂದರ ಜಂಘಶಿಷ್ಣೋಪಸ್ಥಪಾಯವೋ ಮೇ ಶುದ್ಧ್ಯಂತ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸರ್ಗಸ್ವಾಹ. ವಾಕ್ಪಾಣಿಪಾದ ನಮ್ಮ ಶರೀರದಲ್ಲಿರುವ ಪ್ರತಿ ಅವಯವಗಳನ್ನ ಚಕ್ಷುಶ್ರೋತ್ರ ಜಿಹ್ವಾಘ್ರಾಣರೇತೋ ಬುದ್ಧ್ಯಾಕೂತಿ ಸಂಕಲ್ಪ ಮೇ ಶುದ್ಧ್ಯಂತ ಜ್ಯೋತಿರಹಂ. ಎಲ್ಲ ಅವಯವಗಳನ್ನ ಅದು ಹೇಳ್ತಾ ಹೋಗುತ್ತೆ. ಎಲ್ಲ ಏನು? ಮುಖ್ಯವಾಗಿ ಜ್ಯೋತಿ. ಜ್ಯೋತಿ ಅಂದ್ರೆ ಏನು? ಪರಮಾತ್ಮ ಸ್ವರೂಪ. ಪರಮಾತ್ಮ ಸ್ವರೂಪ ಅಂದ್ರೆ ಏನು? ತ್ವಂ ಸ್ವರೂಪ. ತ್ವಂ ಅಂದ್ರೆ ಏನು? ತತ್ ಸ್ವರೂಪ. ಈಗ ನೋಡಿ, ತತ್ ತ್ವಂ ಬಿಟ್ಟು ಇನ್ನೇನಿದೆ? ಏನಾದ್ರೂ ಇದೆಯಾ ಪ್ರಪಂಚದಲ್ಲಿ? ಶಂಕರರು ಹೇಳ್ತಾರೆ ಅಲ್ಲ, ಅಥವಾ ಇಲ್ಲೇ ನೀವು ಶಂಕರ ಸಿದ್ಧಾಂತನ ಅದ್ವೈತ ನಮ್ಗಾಗಲ್ಲಪ್ಪ ಅಲ್ಲ, ನಾನು ಯಾವ ಸಿದ್ಧಾಂತ ಅಲ್ಲ. ಇಲ್ಲಿ ಏನು ಹೇಳ್ತಾ ಇದೆ? ಇಲ್ಲಿ ಏನಿದೆ ನೋಡಿ. ನಮ್ಮ ತತ್ವಾಸನ ಅನ್ನುವಾಗಲೇ ಹೇಳ್ಕೊಂಡ್ವಿ. ನಮ್ಮ ಕಣ್ಣೊಳಗೆ ತತ್ ಅನ್ನೋದು ಬಂದು ಕೂತ್ಕೊಳ್ಳಿಲ್ಲ ಅಂದ್ರೆ ಕಣ್ಣಿದ್ದು ಪ್ರಯೋಜನನ? ಸಿಂಹಾಸನ ಇದೆ, ಸಿಂಹಾಸನದ ಮೇಲೆ ರಾಜ ಇಲ್ಲ ಅಂದ್ರೆ ಪ್ರಯೋಜನನ? ಹಾಗೆ ಆ ಪರಮಾತ್ಮ ಶಕ್ತಿ ಎಲ್ಲಿದೆ ಎಲ್ಲಿಲ್ಲ ಅದನ್ನ ನಾವು ಭಾವಿಸಿಕೊಳ್ಳೋದೇ ನಾವು ಮಾಡುವ ಪೂಜಾ ವಿಧಿ, ನಾವು ಮಾಡುವ ಸಂಧ್ಯಾ ವಿಧಿ, ನಾವು ಮಾಡುವ ಯಾವುದೇ ಯಾಗ ಯಜ್ಞಾದಿ ವಿಧಿಗಳ
ಹಿನ್ನೆಲೆಯಲ್ಲಿರುವ ತತ್ವ ಅದು. ಅದನ್ನ ಈಗ ಇಲ್ಲಿ ಪಂಚಕೋಶಾಂತರ ಸ್ಥಿತ. ಪಂಚಕೋಶ ಅಂದಾಗ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಅದರಲ್ಲಿ ನಾನು ಪ್ರಾಣಮಯದ್ದು ಹೇಳಿದೆ. ಪ್ರಾಣಾಪಾನ ವ್ಯಾನೋದಾನ ಸಮಾನಾಮೇ ಶುದ್ಧ್ಯಂತಾಂ. ಹಾಗೆ ಅನ್ನಮಯಕ್ಕೆ ತ್ವಚ್ಚರ್ಮಮಾಗುಂ ಸರುಧಿರ ಮೇಧೋ ಮಜ್ಜಾ ಸ್ನಾಯವೋಸ್ಥೀನಿ ಮೇ ಶುದ್ಧ್ಯಂತಾಂ. ಎಲ್ಲ ಏನು? ಜ್ಯೋತಿರಹಂ. ಅದು ಜ್ಯೋತಿಯಾಗಿದ್ರೆ ಶುದ್ಧ್ಯಂತಾಂ ಏನು? ಜ್ಯೋತಿ ನಿಜ ಕರ್ಕು ಕಟ್ಕೊಂಡು ಕೂತಿದೆಯಲ್ಲ, ಜ್ಯೋತಿಗೆ ನಾನು ಅಡ್ಡ ಇಟ್ಟಿದ್ದೀನಲ್ಲ ಗ್ಲಾಸ್ ಎಲ್ಲ ಮಸ್ಕಾಗ್ಬಿಟ್ಟಿರೋದ್ರಿಂದ ಆ ಕಡೆ ಇರೋ ನನಗೆ ಬೆಳಕೆ ಕಾಣ್ತಾ ಇಲ್ವೇ? ಆದ್ರಿಂದ ಮೊದಲು ಗ್ಲಾಸ್ ತೆಗಿಬೇಕು, ಗ್ಲಾಸನ್ನು ಶುದ್ಧ ಮಾಡಬೇಕು. ಕರ್ಕು ಕೊಟ್ಕೊಂಡಿದೆ, ಕರ್ಕನ್ನು ಕಿತ್ತಾಕ್ಬೇಕು. ಎಣ್ಣೆ ಮುಗಿತಾ ಬರ್ತಿದೆ, ಎಣ್ಣೆ ಹಾಕಬೇಕು. ಆಗ ನನ್ನ ಜ್ಯೋತಿ ಸ್ವರೂಪ ನನ್ನ ಅರಿವಿಗೆ ಬರುತ್ತೆ. ಇಲ್ಲದೆ ಇದ್ರೆ ನನ್ನ ಜ್ಯೋತಿ ಸ್ವರೂಪ ನನಗೆ ಅರಿವಿಗೆ ಬರಲ್ಲ. ಆದ್ರಿಂದಲೇ ಶಿರಃಪಾಣಿಪಾದ ಪಾರ್ಶ್ವ ಪೃಷ್ಠೋರೂದರ ಜಂಘ ಶಿಷ್ಣೋಪಸ್ಥಪಾಯವೋ ಮೇ, ಇದೆಲ್ಲ ಅನ್ನಮಯವಾದಂಥ ಶರೀರದಲ್ಲಿ ಇರುವಂಥದ್ದು. ಆಮೇಲೇನು? ಆತ್ಮ ಮೇ ಶುದ್ಧ್ಯಂತಾಂ. ಆತ್ಮ ಅಂತ ಯಾವುದನ್ನ ನಾವು ಕರೀತಾ ಇದ್ದೇವೆ? ಚಿತ್ತ ಮನಸ್ಸು ಬುದ್ಧಿಗಳನ್ನ. ಆತ್ಮ ಯಾವುದು ನಿಜ ಆತ್ಮನೋ ಅದನ್ನು ನಾವು ಭಾವಿಸೇ ಇಲ್ಲ. ನಿಜವಾಗಿ ನಾವು ಯಾರು ಭಾವಿಸಿಲ್ಲ. ಭಾವಿಸಿದ್ರೆ ನಾವು ಈ ಪ್ರಪಂಚಕ್ಕೆ ಬರಲ್ಲ. ಆದ್ರಿಂದ ಯಾವುದನ್ನ ಚಿತ್ತ ಮನಸ್ಸು ಮನೋವಾಕ್ಕಾಯ ಕರ್ಮಾಣಿ ಮೇ ಶುದ್ಧ್ಯಂತಾಂ. ಆದ್ರಿಂದ ಮನಸ್ಸು ವಾಕ್ ಕರ್ಮಗಳಲ್ಲಿ ಏನಿದೆಯಪ್ಪ? ಮನಸ್ಸಿನಲ್ಲಿರುವುದು ದೇವಿ, ವಾಕಿನಲ್ಲಿರುವುದು ದೇವಿ, ಕಾಯದಲ್ಲಿರುವುದು ದೇವಿ, ಮನಸ್ಸಿನಲ್ಲಿ ಕುಳಿತು ಕೆಲಸವನ್ನ ಮಾಡಿಸ್ತಾ ಇರುವುದು ದೇವಿ, ವಾಕಿನಲ್ಲಿ ಆಡಿಸ್ತಾ ಇರುವುದು ದೇವಿ, ಕಾಯದಲ್ಲಿ ಕೆಲಸಗಳನ್ನ ಕೈ ಕಾಲು ಕಣ್ಣು ಎಲ್ಲಗಳಲ್ಲಿ ಮಾಡಿಸ್ತಾ ಇರೋದು ದೇವಿ. ಆದ್ರಿಂದ ಮನೋವಾಕ್ಕಾಯ ಕರ್ಮಾಣಿ ಮೇ ಶುದ್ಧ್ಯಂತಾಂ. ಮತ್ತೆ ಇನ್ನೇನು ಅಂತ ಕೇಳಿದ್ರೆ ಆತ್ಮ ಮೇ. ಆ ಆತ್ಮ ಯಾವುದು? ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ. ಈ ನಾಲ್ಕನ್ನ ಆತ್ಮ ಅನ್ಕೊಂಡಿದ್ದೇವೆ, ನಾನು ಅನ್ಕೊಂಡಿದ್ದೇವೆ. ಆದ್ರೆ ಅದು ನಾನಲ್ಲ. ಆದ್ರಿಂದ ಅದು ಆತ್ಮ ಮೇ ಶುದ್ಧ್ಯಂತ ಜ್ಯೋತಿರಹಂ. ಅದಾದ್ಮೇಲೆ ಅಂತರಾತ್ಮ ಮೇ ಶುದ್ಧ್ಯಂತಾಂ ಜ್ಯೋತಿರಹಂ ವಿರಜಾ ವಿಪಾಪ್ಮ. ರಜೋಗುಣ ರಹಿತವಾದಾಗಲೇ ನಾನು ಪಾಪರಹಿತನಾಗುತ್ತೇನೆ. ಎಲ್ಲಿಯವರೆಗೆ ರಜೋಗುಣ ಇದೆ ಅಲ್ಲಿಯವರೆಗೇನಿದೆ? ಕಾಮಕ್ರೋಧಗಳಿದೆ. ಅರ್ಜುನ ಕೃಷ್ಣನನ್ನ ಕೇಳಿದ ಪ್ರಶ್ನೆ ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಏನಂತ? ಮನಸ್ಸಿಲ್ಲದೆ ಇದ್ರು, ಇಷ್ಟ ಇಲ್ಲದೆ ಇದ್ರು, ಯಾರಿಂದ ಪ್ರೇರಿತನಾಗಿ ಪಾಪಮಾಚರತಿ ಪುರುಷ ಪಾಪವನ್ನ ಯಾರಿಂದ ಪ್ರೇರಿತನಾಗಿ ಆಚರಣೆ ಮಾಡ್ತಾನೆ ಕೃಷ್ಣ ಅಂತ ಅರ್ಜುನ ಕೇಳ್ದ. ಆಗ ಕೃಷ್ಣ ಹೇಳಿದ ಉತ್ತರ ಏನು? ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಇವನು ಮಹಾಶನಃ, ಎಷ್ಟು ಹಾಕಿದ್ರು ತಿಂದಾಕ್ಬಿಡ್ತಾನೆ. ಆ ತಿಂತಾನಲ್ಲ, ಎಲ್ಲ ಬೇಕು ಎಲ್ಲ ಬೇಕು. ಆದ್ರಿಂದಲೇ ಮಹಾಪಾಪ್ಮ. ಆ ಅತಿಯಾಗಿ ಬೇಕು 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 ಅನ್ನುವುದು ಅವನನ್ನೇನ್ ಮಾಡುತ್ತೆ? ಪಾಪಕ್ಕೆ ಪ್ರೇರಣೆ ಮಾಡುತ್ತೆ. ಆದ್ರಿಂದ ವಿದ್ಯೇನ ಮಿಹ ವೈರಿಣಂ, ಇವನನ್ನ ಶತ್ರು ಎಂಬುದಾಗಿ ನೀನು ತಿಳ್ಕೋ. ಆದ್ರಿಂದ ಏನ್ ಮಾಡ್ಬೇಕು? ಜಹಿ ಶತ್ರುಂ ದುರಾಸದಂ, ಈ ಶತ್ರುವನ್ನ ನೀನು ಗೆಲ್ಲಬೇಕಪ್ಪ ಅನ್ನುವುದಾಗಿ ಕೃಷ್ಣ ಏನು ಬೋಧೆ ಮಾಡ್ದ. ಆದ್ರಿಂದ ಈಗ ಯಾವುದು ರಜೋಗುಣದಿಂದ ಹುಟ್ಟುವ ಈ ಕಾಮಕ್ರೋಧ ಅನ್ನೋದಿದೆ, ಅದು ಹೋದರೆ ನಾವೇನಾಗ್ತೇವೆ? ಪಾಪರಹಿತರಾಗುತ್ತೇವೆ. ನಾವು ಪಾಪರಹಿತರಾಗಬೇಕಾದ್ರೆ ರಜೋಗುಣ ಹೋಗ್ಬೇಕು. ರಜೋಗುಣ ಹೋಗ್ಬೇಕಾದ್ರೆ ಏನ್ ಮಾಡಬೇಕು? ಜ್ಯೋತಿ ಜ್ಯೋತಿ ಜ್ಯೋತಿ. ನಾನು ರಜಸ್ಸಲ್ಲ, ನಾನು ಕೊಳೆ ಅಲ್ಲ, ನಾನು ಮಲಿನ ಅಲ್ಲ ಅನ್ನುವುದನ್ನ ಮತ್ತೆ ಮತ್ತೆ ನಾನು ನೆನಪು ಮಾಡ್ಕೋಬೇಕು. ಜ್ಯೋತಿಯಲ್ಲಿ ಎಲ್ಲಾದ್ರೂ ಕೊಳೆ ಇದೆಯಾ? ಇಲ್ಲ. ಯಾಕೆ ಅಂದ್ರೆ ಜ್ಯೋತಿ ಇಟ್ಟರೆ ನಿನಗೆ ನಾನು ಬೆಳಕು ಕೊಡಲ್ಲ ಅಂತ ಹಿಂಗ್ ಮಾಡ್ಕೊಂಡ್ಬಿಡುತ್ತಾ? ಎಲ್ಲರಿಗೆ ಬೆಳಕನ್ನ ಕೊಡುತ್ತೆ. ಹಾಗೆ ಅಲ್ಲಿ ಭೇದ ಭಾವ ಅನ್ನೋದಿಲ್ಲ. ನಾನು ಇಷ್ಟೇ ಬೆಳಕು ಕೊಡ್ತೇನೆ, ನಾನು ಅಷ್ಟೇ ಇಲ್ಲ. ಎಷ್ಟು ದೊಡ್ಡ ದೀಪ ಹಚ್ಚಿದ್ದೇವೆ ಅಷ್ಟು ಬೆಳಕು ಇದ್ದೇ ಇದೆ. ಎಷ್ಟು ಜಾಗಕ್ಕಾಗತ್ತೆ ಅಷ್ಟು ಜಾಗಕ್ಕೆ ಹಾಗೇ ಆಗತ್ತೆ. ಅಂದ್ರೆ ಜ್ಯೋತಿ ಎಷ್ಟು ಶುದ್ಧ. ಆದ್ರಿಂದ ಜ್ಯೋತಿರಹಂ ಅನ್ನುವುದನ್ನ ಮನನ ಮಾಡ್ತಾ ಮಾಡ್ತಾ ಹಾಗೆ ಏನಾಗಬೇಕು? ಈ ಕೋಶಗಳನ್ನ ದಾಟತಾ, ಕೋಶಗಳಲ್ಲಿ ಏನಿದೆ? ಜ್ಯೋತಿ ತತ್ವ ಇದೆ. ತತ್ವಾಸನ ಆಗಿ ತಾಯಿ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲದರಲ್ಲಿ ಕುಳಿತಿದ್ದಾಳೆ. ಕುಳಿತು ಅವಳೇ ಈ ಚಟುವಟಿಕೆಯನ್ನ ಮಾಡಿಸ್ತಾ ಇದ್ದಾಳೆ.
ಆದ್ರಿಂದ ಅವಳು ಅನ್ನಮಯಳಾಗಿದ್ದಾಳೆ. ಅನ್ನಮಯ ಕೋಶದಲ್ಲಿ ಕುಳಿತಿರುವವಳು ಅವಳೇ. ಹಾಗೆ ಅಲ್ಲಿಂದ ಮುಂದಕ್ಕೆ ಪ್ರಾಣವಾಗಿ ಬಂದ್ರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಹೇಳಿದ್ವಿ. ಅಷ್ಟೇ ಅಲ್ಲದೆ ನಾಗ ಕೂರ್ಮ ಕೃಕರ ದೇವದತ್ತ ಧನಂಜಯ ಈ ಎಲ್ಲ ರೂಪದಲ್ಲಿರುವಂತಹ ತಾಯಿ ಅವಳು ಕಣ್ಣುರೆಪ್ಪೆ ಮಿಟುಕಿಸೋದು, ಕಣ್ಣುರೆಪ್ಪೆ ತೆರಗಿಸೋದು, ಅಂತ ಆಕಳಿಸೋದು, ಈ ಎಲ್ಲ ಕೆಲಸಗಳನ್ನ ಪ್ರಾಣಶಕ್ತಿಯಿಂದ ಮಾಡಿಸ್ತಾ ಇದ್ದಾಳೆ. ಎಲ್ಲ ಬೇಕು. ಆಕಳಿಕೆ ಬರೋದು ನಿಂತೋದ್ರೆ ಕಷ್ಟ, ಸೀನು ಬರೋದು ನಿಂತೋದ್ರೆ ಕಷ್ಟ. ಅವೆಲ್ಲವನ್ನ ನಡೆಸಿ ಪ್ರಾಣಾಪಾನ ಇವುಗಳ ಮೂಲಕ ತಾಯಿ ಪ್ರಾಣಶಕ್ತಿಯ ಮೂಲಕ ಮಾಡಿಸ್ತಾ ಇದ್ದಾಳೆ. ಆ ರೀತಿ ಮಾಡಿಸುವುದರ ಮೂಲಕ ಎಲ್ಲದರಲ್ಲಿ ಯಾರಿದ್ದಾಳೆ? ಅವಳೇ ಇದ್ದಾಳೆ, ಜ್ಯೋತಿಸ್ವರೂಪಿಣಿಯಾಗಿದ್ದಾಳೆ. ಹಾಗೆ ಅವಳು ಪ್ರಾಣ ಒಂದು ಕೋಶವಾಗಿದ್ದಾಳೆ. ಅನ್ನಮಯ, ಪ್ರಾಣಮಯ. ಮತ್ತೆ ಮಯ ಅನ್ನೋದನ್ನ ನೆನಪಲ್ಲಿ ಇಟ್ಕೋಬೇಕು. ಮಯ ಅಂದ್ರೆ ಮುಖ್ಯ ಪ್ರಾಣ ಒಂದು, ಆಮೇಲೆ ಏನಾಯ್ತು? ಪ್ರಾಣ ಒಳಗೆ ಬಂದದ್ದು, ಅಪಾನ ಹೊರಗಡೆ ಶರೀರದ ಒಳಗೆಲ್ಲ ಸುತ್ತಿದ್ದು. ಹೀಗೆ ಪ್ರಾಣಾಪಾನ ವ್ಯಾನೋದಾನ ಸಮಾನವಾಗಿ ಬದಲಾಗುತ್ತಾ ಹೋಗಿದ್ಯಾವುದು? ಮುಖ್ಯ ಪ್ರಾಣ ಒಂದೇ. ಆ ಮುಖ್ಯ ಪ್ರಾಣ ಯಾವುದು? ವಾಯು. ವಾಯು ಯಾವುದು? ಮತ್ತೆ ತತ್. ಹೇಗೆ ನೋಡಿ, ತತ್ ಆಸನ, ತತ್ವಮಯಿ ಪಂಚಕೋಶಾಂತರ ಸ್ಥಿತ. ಹಾಗೆ ಬಂದ ಮೇಲೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯಮಾನಂದಮಯಂ ಆತ್ಮಾ ಮೇ ಶುದ್ಧ್ಯಂತಾನ್ ಜ್ಯೋತಿರಹಂ ವಿರಜಾ ವಿಪಾಪ್ಮ ಭೂಯ ಸದ್ಗಸ್ವಾಹ ಎಂಬುದಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳ ವರೆಗೂ. ಆನಂದದಲ್ಲೇನಿದೆ? ಕಲ್ಮಶ ಅಂದ್ರೆ ನಾನೊಬ್ಬ ಆನಂದವಾಗಿರ್ಬೇಕು, ನೀನು ಆನಂದವಾಗಿರಬಾರ್ದು, ನಿನ್ನ ಆನಂದವನ್ನ ನಾನು ಕಸ್ಕೊಳ್ಬೇಕು, ಈ ಯಾವ ಭಾವ ಇಲ್ಲ. ಯಾಕೆಂದ್ರೆ ಎಲ್ಲೆಲ್ಲಿರುವುದು ಜ್ಯೋತಿ ದೇವಿ ಅಂತ ಭಾವಿಸಿದಾಗ ನಿನ್ನ ಮನೆ ಬೆಳಕು, ನಿನ್ನ ಮನೆ ದೀಪ, ನನ್ನ ಮನೆ ದೀಪ, ನನ್ನ ಮನೆ ಬೆಳಕು ಎಲ್ಲ ಅದೇ ತಾನೆ. ಹಾಗೆ ಜ್ಯೋತಿರ್ಮಯವಾದ ಒಂದು ಭಾವನೆ ಈ ಪಂಚಕೋಶ ಎನ್ನುವುದರ ಒಳಗೆ ಇಟ್ಟು ಯಾವ ತಾಯಿ ತತ್ವಗಳನ್ನ ಆಸನವಾಗಿ ಮಾಡಿಕೊಂಡಿದ್ದಾಳೋ, ಯಾವ ತಾಯಿ ಆ ತತ್ವಗಳೇ ತಾನಾಗಿ ಬಿಟ್ಟಿದ್ದಾಳೋ, ತತ್ವಗಳನ್ನ ಆಸನ ಮಾಡಿಕೊಂಡು ತತ್ವಮಯ ಆಗಿದ್ದಾಳೋ ಅವಳು ಪ್ರತಿ ಶರೀರದಲ್ಲಿದೆ. ಯಾವ ಶರೀರನೂ ಈ ಪಂಚಕೋಶದಿಂದ ವಿರಹಿತವಾದದ್ದಲ್ಲ. ಮನುಷ್ಯನಲ್ಲಿ ವಿವೇಕ ಇದ್ದು ಅದನ್ನು ಅವನು ತಿಳ್ಕೊಳ್ಬೇಕಷ್ಟೇ. ಆದ್ರಿಂದ ಒಂದು ಕೋಶದಿಂದ ಒಂದು ಕೋಶದ ಕಡೆಗೆ ಬರ್ತಾ, ಆದ್ರಿಂದ ಮೊದಲಿಗೆ ನಮಗೆ ಗೊತ್ತಾಗೋದು ಯಾವುದು? ಶರೀರ ಎನ್ನುವ ಕೋಶ. ಶರೀರ ಎನ್ನುವ ಕೋಶ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಆದ್ರಿಂದಲೇ ವರುಣ ಎನ್ನುವ ಇವನು, ವರುಣನ ಮಗನಾದಂಥವನು ಬಂದು ಭೃಗುವಿನ ಬಳಿಗೆ ಕೇಳ್ದ. ಭೃಗುರ್ವೈವಾರುಣಿಹಿ ವರುಣಂ ಪಿತರಮುಪಸಸಾರ. ಬಂದು ತಂದೆ ವರುಣನ ಬಳಿ ಬಂದು ಕೇಳ್ಕೊಂಡ. ಏನಂತ? ಅಧೀಹಿ ಭಗವೋ ಬ್ರಹ್ಮೇತಿ, ಪೂಜ್ಯರೇ ನನಗೆ ಬ್ರಹ್ಮವನ್ನ ತಿಳಿಸಿಕೊಡಿ ಅಂತ ಕೇಳ್ದ. ಬ್ರಹ್ಮವನ್ನ ತಿಳಿಸಿಕೊಡಿ ಅಂದ್ರೆ ಬ್ರಹ್ಮ ಯಾವುದು? ಯಾವುದರಿಂದ ಎಲ್ಲ ಹುಟ್ಟುತ್ತೋ, ಯಾವುದರಿಂದ ಎಲ್ಲವೂ ಉಳ್ಕೊಂಡಿದೆಯೋ, ಯಾವುದರ ಒಳಗೆ ಉಳ್ಕೊಂಡಿದೆಯೋ, ಮತ್ತೆ ಯಾವುದರ ಒಳಗೆ ಲೀನ ಆಗುತ್ತೋ, ಸೇರಿ ಹೋಗುತ್ತೋ ಅದು ಬ್ರಹ್ಮಪ್ಪ, ಅದನ್ನ ತಿಳ್ಕೋ ಅಂತ ಹೇಳ್ದ. ಈಗ ಇವನು ಏನು ಯೋಚನೆ ಮಾಡ್ದ? ಊಟ ಮಾಡಿದ್ರೆ ನಾವು ಬದುಕ್ತೀವಿ, ಊಟ ಇಲ್ಲ ಅಂದ್ರೆ ನಾವು ಸತ್ತು ಹೋಗ್ತೀವಿ. ಊಟವನ್ನ ಆಶ್ರಯಿಸಿಕೊಂಡು ಎಲ್ಲ ಜೀವಿಗಳಿದೆ. ಆದ್ರಿಂದಲೇ ಅನ್ನ ಅನ್ನುವುದೇ ಬ್ರಹ್ಮ ಅಂತ ತಿಳ್ಕೊಂಡ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ. ಆಮೇಲೆ ಎಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ? ಮಣ್ಣೊಳಗೆ ಹೋಗಿ ಸೇರುತ್ತೆ. ಮಣ್ಣು ತಿರ್ಗಾ ಅನ್ನನೇ. ಈ ಶರೀರ ಮಣ್ಣಿಗೆ ಅನ್ನ, ಮಣ್ಣೊಳಗಿರುವ ಪ್ರಾಣಿಗಳಿಗೆ ಈ ಶರೀರ ಅನ್ನ ಅಲ್ವೇ? ಹಾಗೆ ಅನ್ನಮಯವಾಗೋದ್ರಿಂದ ಇವನು ಇದನ್ನೇ ಬ್ರಹ್ಮ ಅನ್ಕೊಂಡ. ಆಮೇಲೆ ಗೊತ್ತಾಯ್ತು, ಅರೆ ಇದು ಬ್ರಹ್ಮ ಹೇಗಾಗತ್ತೆ? ಯಾಕೆಂದ್ರೆ ಇದಕ್ಕೊಂದು ಅಂತ್ಯ ಇದೆ. ಅಂತ್ಯ ಇಲ್ಲದೆ ಇರೋದಲ್ವೇ ಬ್ರಹ್ಮ? ಆದ್ರೆ ಅವನು ಬಂದು ಅಪ್ಪನ ಹತ್ರ ಹೇಳ್ದ. ಏನಂತ? ನಾನು ಇದನ್ನ ಬ್ರಹ್ಮ ಅಂತ ಕಂಡೆ, ತಪೋ ಮಾರ್ಗದಲ್ಲಿ, ಅನುಷ್ಠಾನ ಮಾರ್ಗದಲ್ಲಿ ನಾನು ಇದನ್ನ ಕಂಡೆ. ಏನಂತ ಕಂಡೆ? ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವೇ ಬ್ರಹ್ಮ ಅಂತ ನಾನು ತಿಳ್ಕೊಂಡೆ ಅಂತ ಬಂದು ಹೇಳ್ದ. ಆದರೆ ಇವರೇನು ಹೇಳಿದ್ರು? ಮತ್ತೆ ನೀನು ಅಧ್ಯಯನ ಮಾಡಪ್ಪ ಇದಲ್ಲ ಅಂತ ಹೇಳಿದ್ರು. ಆದ್ರಿಂದ ಇವನು ಮತ್ತೆ ತಪಸ್ಸಿಗೆ ಬಂದ. ಇದೇ ನೆಲೆಯಲ್ಲೇ ಪ್ರಜಾಪತಿಯ ಹತ್ತಿರ
ವಿಶ್ವರೂಪ ಮತ್ತು ಇಂದ್ರ ಇಬ್ಬರೂ ಕೂಡ ಬರ್ತಾರೆ ನಮಗೆ ತತ್ವವನ್ನು ಬೋಧೆ ಮಾಡು ಅಂತ. ಪ್ರಜಾಪತಿ ಹತ್ತಿರ ಇಂದ್ರ ಮತ್ತು ವಿಶ್ವರೂಪ ಬಂದಾಗ ಇವನೇನ್ ಮಾಡ್ತಾನೆ, ನೀನು ಅಂದ್ರೆ ಯಾವುದು ಅದೋ ಅದು ನೀನು ಅಂತ ಹೇಳ್ತಾನೆ, ನೀನೇ ಅದು ಅಂತ ಹೇಳ್ತಾನೆ. ಅಷ್ಟು ಹೇಳಿ ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ವಿಶ್ವರೂಪ ಏನ್ ಮಾಡ್ತಾನೆ, ಗೊತ್ತಾಯ್ತು ಅನ್ಕೊಂಡು ಹೋಗ್ತಾನೆ. ಹೋಗಿ ಸ್ನಾನ ಮಾಡುವಾಗ ನೀರಲ್ಲಿ ನೋಡ್ತಾನೆ, ಯಾವುದದೋ ಅದೇ ನೀನು, ಯಾವುದಿದೋ ಅದೇ ನೀನು. ನೋಡಿ, ನಿಜವಾಗಿ ಅದೇ ನೀರೊಳಗೆ ಅವನು ಕಂಡ. ಈಗ ತತ್ವಾಸನ ತತ್ವಮಯಿಲ್ ಹೇಳ್ತಿರೋದೇನು, ತತ್ತನ್ನುವುದೇ ತ್ವಮ್ಮು, ಅದೇ ಅಯಿ ಅಂತ ನಮ್ಮನ್ನ ನಾವು ಕರ್ಕೊಳ್ಳೋದು. ಆ ನೆಲೆ ಅವ್ರು ಹೇಳಿದ್ದು. ಆದ್ರೆ ಇವನ್ ನೋಡಿದ್ದೇನು, ನೀರೊಳಗೆ ನೋಡ್ದ, ತತ್ ತ್ವಂ ತ್ವಂ ತತ್ ಅಂತ ಅನ್ಕೊಂಡ. ಓ ಗೊತ್ತಾಯ್ತು ನನಗೆ, ಹೊರಟು ಬಿಟ್ಟ. ಆದರೆ ಇಂದ್ರನಿಗೂ ಮೊದಲು ಅನ್ನಿಸ್ತು, ಹೌದು ಇದೇ ಅಲ್ವಾ, ಸರಿ ಅಲ್ವಾ. ಆಮೇಲೆ ಅನ್ನಿಸ್ತು, ಇದು ಬಿದ್ದೋಗುತ್ತಲ್ಲ, ಇದು ಬಿದ್ದೋದ್ಮೇಲೆ ಹಾಗಾದ್ರೆ ಏನೂ ಇರಲ್ವಾ, ಇದು ಎಲ್ಲಿ ಹೋಗುತ್ತೆ, ಏನಾಗುತ್ತೆ, ಇದು ಮತ್ತೆ ಇದಿಲ್ಲ ಅಂದ್ರೆ ಬೇರೆ ಪ್ರಪಂಚದಲ್ಲಿ ಬೇರೆ ಎಲ್ಲ ಇರುತ್ತಲ್ಲ, ಓ ಹಾಗಾದ್ರೆ ಇದಲ್ಲ ಅಂತ ಅವನೇನು ಮಾಡ್ದ, ಮತ್ತೆ ಕೈಯಲ್ಲಿ ದರ್ಭೆ ಸಮಿತ್ತು ಎಲ್ಲ ಹಿಡ್ಕೊಂಡು ಪ್ರಜಾಪತಿ ಹತ್ರ ಬಂದ. ಆದರೆ ವಿಶ್ವರೂಪ ಬರಲಿಲ್ಲ. ಇದರಲ್ಲಿ ಪ್ರಜಾಪತಿ ತಪ್ಪೇನಿದೆ, ಎಲ್ಲ ಹೇಳ್ತಾರಲ್ಲ, ಬ್ರಾಹ್ಮಣರು ವಿದ್ಯೆ ಕೊಡ್ಲಿಲ್ಲ, ನನಗ್ ಗೊತ್ತಾಯ್ತು ಅಂತ ನಾವು ಹೊಟ್ಟೋದ್ರೆ ನಾನು ಯಾರನ್ನ ಬಾರೋ ಅದೆಲ್ಲ ತಿಳ್ಕೊಂಡಿರೋದನ್ನ ನಂಗೆ ಗೊತ್ತಿದೆ ಹೋಗ್ರಿ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ, ನಿಮ್ ಕೆಲಸ ನೋಡ್ಕೊಳ್ರಿ ಅಂದ್ರೆ ಅಲ್ವೇ. ಹಾಗೆ ವಿಶ್ವರೂಪ ಹೊರಟು ಬಿಟ್ಟ, ನಂಗೆ ಗೊತ್ತಾಯ್ತು ಅಂತ. ಅವನೇನು ತನ್ನ ಶರೀರವನ್ನ ಆತ್ಮ ಅನ್ಕೊಂಡ, ಆದ್ರಿಂದಲೇ ಜಬರದಸ್ತಲ್ಲಿ ಬದುಕೋದನ್ನು ಯೋಚನೆ ಮಾಡ್ದ, ಅದಕ್ಕೆ ಬೇಕಾದ ಬಲ ಇತ್ಯಾದಿಗಳನ್ನ ಸಂಗ್ರಹ ಮಾಡಿಕೊಂಡ. ಅದರಿಂದನೇ ದೇವಾದಿ ದೇವತೆಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಅವನು ಹೊರಟ. ಆದರೆ ಇಂದ್ರನಿಗೆ ಗೊತ್ತಾಯ್ತು ಇದೆಲ್ಲ ಬ್ರಹ್ಮ, ಇದಕ್ಕೆ ಒಳಗಡೆ ಇನ್ನೇನೋ ಒಂದಿದೆ ಅಂತ. ಆದ್ರಿಂದ ಅವನು ಮತ್ತೆ ಇವನು ಪ್ರಜಾಪತಿ ಹತ್ರ ಬಂದ ಅಂತ ಬರುತ್ತೆ. ಹಾಗೆ ಇಲ್ಲೂ ಕೂಡ ಆ ಭೃಗು ಮತ್ತೆ ಅವನು ಇವನ ಹತ್ರ ಬಂದ ಅನ್ನುವುದನ್ನು ನೋಡಿ, ಹೀಗೆ ಅವನೇನ್ ಮಾಡ್ದ, ಏತಮನ್ನಮಯಂ ಆತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ. ಹಾಗೆ ಒಂದರೊಳಗೆ ಹೋಗುತ್ತಾ ಈ ಎಲ್ಲವನ್ನ ದೇವಿ ಆಸನ ಮಾಡಿಕೊಂಡಿದ್ರು. ಇದು ದೇವಿ ಅಲ್ಲ. ಹೇಗೆ ನಾವಿವಾಗ ಹೇಳಿದ್ವಿ, ಉಂಗುರ ಬಂಗಾರ ಸರಿ, ಬಂಗಾರ ಉಂಗುರನೋ ಅಲ್ಲ. ಹಾಗೆ ಅನ್ನಮಯ ದೇವಿ ಸರಿ, ಆದ್ರೆ ಅನ್ನಮಯನೇ ದೇವಿನೋ ಅಲ್ಲ. ಆದ್ದರಿಂದ ಆ ರೀತಿ ನಾವು ಹಂತ ಹಂತವಾಗಿ ಒಳಗೆ ಸಾಗಿದಾಗ ಈ ಪಂಚಕೋಶಗಳ ಒಳಗಡೆ ಅಂತರ ಮೇಲೆ ಕಾಣುವಂತಿಲ್ಲ, ಪಂಚಕೋಶ ಅಂತರ ಸ್ಥಿತ, ಪಂಚಕೋಶಾಂತರ ಸ್ಥಿತ. ಮುಂದಿನದನ್ನ ನಾಳೆ ನೋಡಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ.